ಅಲ್ಲಿಗೆ ಬರ್ದಿರಪ್ಪ. ರಾಜ ತಾವುದಾರು ತಮ್ಮ ನಾಮ ಹಾಕಿದವೇನು? ಒಂದು ವೇಳೆ ಬಾಲಕಂದನ ಮುಂದೆ ಚಂದದಿಂದ ಬೇಡಬೇಕು. ರಾಜ ರವಿ ಕೋಟಿ ತೇಜ. ಯಾರಿಗೂ ಕೂಡ 12 ಗಂಟೆಗೆ ಬಂದಾರ. ಅವರು ಇಬ್ರೇಂದ್ರ ಮಹಾರಾಜರು. ಅವರು ಇಬ್ರೇಂದ್ರ ಯಾರು ಒಂದ ಮಾಡ್ಕೊಂಡ ಜನ್ಮ ಸಣ್ಣ ಹಾಕೈತಿ. ಹ್ಯಾಂಗ ಮಾಡ್ಕೊಂಡು ಹಾಕ್ಬಿಡ್ತಾರ. ರಾಜ ತಾವುದಾರು ತಮ್ಮ ನಾಮ ಹಾಕಿದವೇನು? ಒಂದು ಬೆಳದಂತಿ ಬಾಲಕಂದನ ಮುಂದೆ ಚಂದನಿಂದ ಬೆಳಬೇಕು. ರಾಜ ರವಿ ಕೋಟಿ ತೇಜ. ಈ ಸಭಾ ಮಂಟಪಕ್ಕೆ ಬಂದ ಚಿತ್ತ ರಾಜರ ಮಟ್ಟಾಸದಿರವಾಗಿ ಕೇಳುವ ಬಡು ಪದು ಪುರಾಗ್ರಹಿ ನೀರುಗಾರು ನಿನ್ನ ನಾವು ಹಾಕುತ್ತವೇನು? ಚೆನ್ನಾಗಿ ಉಚ್ಚರಿಸಿಕೊಂಡಿಯ ಕಿಂಕರ ಬಾಡಲು ಭಯಂಕರ. ನಿನ್ನ ಭಯಂಕರ ನೋಡಿನಪ್ಪ. ನಾವುದಾರೊಂದು ಕೇಳಿಯ ಆಕಳ ಕಂಡೆ ಅಕ್ಕದ ಮೇಲೆ, ಕರ ಕಂಡೆ ಬೆಟ್ಟದ ಮೇಲೆ, ಹಿಂಡಕ್ಕಿನ ಕಂಡೆ ಅಡ್ಡುಗಾಡಿ ಮೇಲೆ, ಹಾಲು ಕರೆಕಿನ ಕಂಡೆ ಅಗಳಿಗೆರೆಗ, ಮೊಸರು ಮಾರಕಿನ ಕಂಡೆ ಮಲಿನಾಳ್ಯಾಗ, ತುಪ್ಪ ಕಾಸಕಿನ ಕಂಡೆ ತಿಪ್ಪನಾಳಾಗ, ತುಪ್ಪ ಕಾಸಿಗೆ ಉಂಟು ಬಂದಿನಿ ಬಪ್ಪ ಸಾರದಂತಾನೆ ಮಾಡಿದ ತಮ್ಮ ನಿಜ ನಾಮ ಹಾಕಿದವೆಂದು ಕೇಳಿದೆ. ಯಾವ ಸಾರಥಿ ನಾವುದವರೆಂದರೆ ಅದು ಸಂಭ್ರಮದಿಂದ ಹಿವದು ಅನ್ನಯ ವೈಭವ. ಯಾವ ಸಾರಥಿ ಹರಿಗಳಿಗೆ ಒಡೆಯುವ ಸಿಡಿಲಿನ ಗಚ್ಚನೆಯ ಮಧ್ಯದಲ್ಲಿರುವ ಸತ್ಯ ತೊಡರಿಬರು ಯಜಮಾನನು ಘನಗದಲ್ಲಿ ನಡುಗುತ್ತ ಸೇವಾಗತವಾಗಿ ಕಪ್ಪ ಮತ್ತು ಭಕ್ತ ಶರಣೆಗಳಿಗೆ ಹೋದರು. ರಾಜ ಚಂದ ಪ್ರಚಂಡ ಹಿಂದೂ ರಾಯರ ಗಂಡ ಬಾಮರಿದ ವೈರಿಗಳ ಗಂಟೆಯೊಂದು ದೊರಸಿದ ಮುಟ್ಟಿನ ಬೆಂದಿ ಉಳಿಕೋಯ ಅಂತ ಬಲಮಾನದು ನೆರೆಯುವುದು ರಾಜ ಚಂದ ಪ್ರಚಂಡ ಹಿಂದೂ ರಾಯರ ಗಂಡ ಬಾಮರಿದ ವೈರಿಗಳ ಗಂಟೆಯೊಂದು ದೊರಸಿದ ಮುಟ್ಟಿನ ಬೆಂದಿ ಉಳಿಕೋಯ ಅಂತ ಬಲಮಾನದು ನೆರೆಯುವುದು ನೋಡುವುದು. ಸಾರಥಿ ರಾಜ ಎಂತ ಸತ್ರೀಕರ ಗಾಂಭೀರ್ಯವನ್ನು ಸೋಲಿಸುವ ಕಮಲಾವತಿ ಎಂಬ ರಾಜನಾರಿಗೆ ಪಟ್ಟವಂತ ಶ್ರೀಮತ್ ಪುರಂದರ ಸೌಂದರ್ಯದವರಾದ ಇರು ಪಾಕ್ಷರ ಪಾದ ಪದ್ಮದಿಂದ ಶಿವಭಕ್ತ ದುರಂದರ ಕಮಲರಾಜನೊಂದು ನಿಂತ ಮನವನ್ನು ಗ್ರಹಿಸುವಂತವರಾಗು. ಜಾಣ ಕಮಲರಾಜ ಮಹಾರಾಜರಾದರೆ ಒಳಿತಾಯಿ. ಬಂಗಾರ ಬೆಳ್ಳಿ ವಸ್ತ್ರ ವೈಡವರೆಗಳೊಂದು ಶೃಂಗಾರಗೊಂಡ ಸುಂದರವಾದ ಸಭಾ ಮಂಟಪವನ್ನು ಬಿಟ್ಟು ಕಂಗೋಳಿನಿಂದ ಕಂಗೊಳಿಸುವ ಈ ಸುಂದರವಾದ ಸಭಾ ಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರಣವೆಂದು ಕೇಳಿದ ರಾಜ. ರಾಜ ಈ ರಂಗತರವಾದ ಸಭಾ ಮಂಟಪಕ್ಕೆ ಬಂದ ವಿಸ್ತಾರವೇನೆಂದರೆ ಎಲ್ಲ ರಾಜ್ಯದ ಪ್ರಜೆಗಳು ಸುಖದಿಂದಿರುವರು ಹೇಗೆ ಎಂದು ಅವರ ವಿಚಾರ ಕೇಳಿ ಎಂದವರ ಆನಂದ ಪಡುವ ಕಾರಣ ಇಲ್ಲಿಗೆ ಬರೋಣವಾಯಿತು. ಕನ್ಯ ಸಾರಥಿ ಬಂದ್ರೆ ಒಳಿತಾಯ್ತು. ಭೂಪತಿ ಪೀಠವನ್ನು ಅಲಂಕರಿಸುತ್ತ ಆಹೋ ದೇವ ತಾವುದಾರು ತಮ್ಮ ನಾಮ ಹಾಕಿದವೇನು? ಒಂದು ವೇಳೆಯಲ್ಲಿ ಬಾಲಕಂದನ ಮುಂದೆ ಚಂದದಿಂದ ಬೇಡಬೇಕು. ದೇವ ದಿವ್ಯ ಪ್ರಭಾವ. ಇವ್ರು ಯಾರು? ಹುಡುಕಾಡ್ಕಂತೀವಿ. 3ನೇ ಅಗಸೆಗಿತ್ತ. ಅಲ್ಲಿ ಏಕೆಂಟು ಸಾಲಿಗೆ 50 ಸಲ ಗುಡಿಯಿಂದ ಎಂಟಪತಿ ಬಾಯ ಹೊರಗಿದ್ದ ಇವ್ರು ಅಂದ್ರಾಜ. ರಾಜ ತಾವುದಾರು ತಮ್ಮ ನಾಮ ಹಾಕಿದವೇನು? ಒಂದು ವೇಳೆಯಲ್ಲಿ ಬಾಲಕಂದನ ಮುಂದೆ ಚಂದದಿಂದ
ಕೇಳಬೇಕು ರಾಜ ರವಿಗೋಟಿ ರಾಜ. ಉಡನೆಗೆದು ಅಂಬರಕ್ಕೆ ಭಕ್ತಿಸಿತುವ ಹ, ಖದಾದಂಡ ಧಪ್ಪಿಗೆ ಹಪ್ಪಸಿ ರತ್ನ ಘರ್ಪಮು ಹೆಪ್ಪಾರಮೋಹ ಹ, ಶಬ್ದ ಸ್ಫುಟಕ್ಕೆ ಅಬ್ಜವು ತತ್ತರಿಸುವಂತೆ ಹ, ಸಿಂಹ ಪಕ್ಕ ಇಟ್ಟ ಬಂದವ ರಕ್ತವನ್ನು ಕಂಡು ಹ, ನಿರ್ಭಯನಾಗಿ ಕೇಳುವ ಮನುಷ್ಯ ಹ. ನಿರುದಾಗಲೇ ಕರವೇ ಕೈಯಿಂದಕ್ಕೆ ಕರವೇ ಓ, ನಾವು ದಾರನ್ನು ಕೇಳಿದ್ರಿಯ ನಮಗೆ ಸಾರಥಿ ಸಾರಥಿ ಅಂತ ಕರೆಯುವರು ದೇವ ತಮ್ಮನಿಗೆ ನಾಮ ಹಾಕಿದವರನ್ನು ಕೇಳಿ. ಫಲಿಯ ಸಾರಥಿ ಯಾವೆಂದರೆ ಹ, ನೆನೆಸಿದರೇವ ಶಾಸ್ತ್ರ ಓಂಗಳನ್ನು ರೂಪಾಯಿ ರೂಪಾಯಲ ಕಮಲರಾಜ ಪಟ್ಟದ ಸುಧಾರಿ ಕಮಲರಾಜನ ಭಕ್ತರ ಪ್ರಧಾನಿ ಸಾರಥಿ ಅಧಿಕಾರತಿ ಸುಮಟ ಮಹಾರಾಜರಾದರೆ ಒಳಿತಾಯಿತು. ಬಂಗಾರ ಬೆಳ್ಳಿ ವಸ್ತ್ರ ವೈಢವರೆಗೊಂದು ಶೃಂಗಾರಗೊಂಡ ಸುಂದರವಾದ ಸಭಾ ಮಂಟಪವನ್ನು ಬಿಟ್ಟು ಕಂಗೋಲಿನಿಂದ ಕಂಗೊಳಿಸುವ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೆಂದು ಕೇಳಿದ ರಾಜ. ಸಾರಥಿ ಹ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹ, ಏನು ಹಾಸ್ಯ ಮಾಡೋದು ಆ ಕಾರ್ಯವನ್ನು ಕಚ್ಚದಲ್ಲಿ ಕೊಡುವ ಕಾರಣ ಇಲ್ಲಿಗೆ ಬರಬೇಕು ಬಂದರೆ ಒಳಿತಾಯ್ತು ಭೂಪತಿ ಪೀಠವನ್ನು ಅಲಂಕರಿಸು ಜಾಗ್ರತೆ. ತಮ್ಮ ನಾಮ ಹಾಕಿತವೇನು ಒಂದೊಳ್ಳೆಂತಿ ಬಾಲಕಂದರವನ್ನ ಚಂದದಿಂದ ಕೇಳಬೇಕು ತಾಯಿ ಸೌಖ್ಯ ಪ್ರದಾಯಿ. ಅಪ್ಪ ಸಾರಥಿ ಹ, ಸ್ಥಿರವಾಗಿ ಕರ ಜೋಡಿಸಿ ಶರಣಾಗತನಾಗಿ ಸರಸ್ವತಿಯಿಂದ ಹ, ಬಂದವರು ತಾರೆಂದು ಕೇಳುವ ಹ, ಸುಕುಮಾರ ಹ. ನೀನು ತಾನು ಮಗನೇ ಫಲಂತನೆ. ಅಮ್ಮ ನನಗೆ ಸಾರಥಿ ಸಾರಥಿ ಅಂತ ಕರೆಯುವರಮ್ಮ ತಾಯಿ ತಮ್ಮ ನಿಜ ನಾಮ ಹಾಕಿತವೇನಂತ ಕೇಳಿ. ಅಪ್ಪ ತನಯ ಹ, ಈ ವಸತಿಯೋಳ ಸಲುವಾಗಿ ಹ, ಸಂಪದಮೊಪ್ಪಲ್ಲಿ ಹ, ಕಸರಿಲ್ಲದೆ ಕಸರಿಸುವೆ ಹ, ಅಸನಾದಗಳ ತಿಂಗಳಂತೆ ಹ, ದೇಶದೊಳು ಕಸರಾಗಿ ಹ, ಕುಸುಮಾವತಿ ಪಟ್ಟಣಕ್ಕೆ ದೊರೆಯಾಗಿ ಹ, ಅಕಲ್ಪಿತ ಭಾವಗಳನ್ನು ತೆರೆದು ಹ, ಪರಿಪಾಲಿಸುವ ಹ, ಕಮಲರಾಜನ ಸತಿ ಪರಮ ಪತಿವ್ರತೆ ಹ, ಅತಿ ರೂಪವತಿ ಹ. ಕಮಲಗತಿ ಎಂದು ತಿಳಿಯಪ್ಪ ಮಗನೇ ಭಾಗ್ಯ ಸಂಪನ್ನನೇ. ಓಹೋ, ಕಮಲಗಾಂಧಿ ಅಮ್ಮನವರಾದರೆ ಒಳಿತಾಯ್ತು ತಾಯಿ. ಬಂಗಾರ ಬೆಳ್ಳಿ ವಜ್ರ ವೈಢವರೆಗೊಂಡ ಶೃಂಗಾರಗೊಂಡ ಸುಂದರವಾದ ಸಭಾ ಮಂಟಪವನ್ನು ಬಿಟ್ಟು ಕಂಗೋಲಿನಿಂದ ಕಂಗೊಳಿಸುವ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ ತಾಯಿ. ಅಪ್ಪ ನಂದನ ಅವ ತಾಯಿ. ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಅಂದವೇನೆಂದರೆ ಹ, ಪತಿರಥ ಶಕ್ತಿಗಳಿಗೆ ಪತಿಯ ಪಾದವೇ ಗತಿ ಎಂದು ಹ, ವೇದಾಗಮನಗಳು ಕೂಗುತ್ತಿವೆ. ಹ, ನೀನೇನು ಅರಿಯದ ಪ್ರೌಢನೆಯಾಗೆ ಹ, ಆದ ಕಾರಣ ಹ, ಪತಿಯ ಬಂಬತ್ತಿ ಬಂದಿರುವೆನು. ಹ. ಕಣ್ಣಿಯ ಕಂದ ಎನ್ನ ಮನಕ್ಕೆ ಆನಂದ. ನಿನ್ನ ಬಗ್ಗೆ ಅಲ್ಲೇ ಬಗಲಗದ ನೋಡುವ ಬೆಲ್ಲಕ್ಕೆ ಕೂತು ಮತ್ತೆ ಆಹೋ ತಾಯಿ ಇವು ಸಂಬಂಧಾಗ ತೆಗೆವ ನಿನ್ನ ಮಿಡಿ ಮಾವಿನಿಕಾಯಿ ಅಂತ ಬಾಯಿ ತಾಯಿ ಸೌಖ್ಯ ಪ್ರದಾಯಿ. ಅಪ್ಪ ಮೃದು ಭಾಷಣಗಳಿಂದ ಹ, ಸದ್ವಿನಯನಾಗಿ ಸದ್ಭಕ್ತಿಯಿಂದ ಹ, ಸ್ವಯಕರಗಳನ್ನು ಜೋಡಿಸಿ ಹ, ಬಂದವರು ದಾರೆಂದು ಕೇಳುವ ಹ, ನಂದನಾಥನೇ ಹ. ನೀನು ದಾರು ನಿನ್ನ ಹೆಸರು ಏನಪ್ಪ ತನೆಯ? ನನಗೆ ಸಾರಥಿ ಸಾರಥಿ ಅಂತ ಕರೆಯುವರಮ್ಮ ತಾಯಿ ತಮ್ಮ ನಿಜ ನಾಮ ಹಾಕಿದ್ದೇನೆ ಕೇಳಿದೆ. ಅಪ್ಪ ಸಾರಥಿ ಹ, ನಾವು ದಾರೆಂದರೆ ಹ, ಸರಿ ರಾಜರೊಳು ತೀರನಿಸಿದ ಹ, ಸರಿ ರಾಜರ ಕೂಡ ಕಪ್ಪ ಕಾಣಿಕೆ ಅಂತ ತೆಗೆದುಕೊಂಡು ಹ, ಈ ಪ್ರಜೆಗಳನ್ನು ಪರಿಪಾಲಿಸುವ ಹ, ಈ ಧರೆಯೊಳು ಬೆರೆಯುವ ಹ, ಕುಸುಮಾವತಿ ಎಂಬಕ್ಕೆ ದೊರೆಯಾದ ಹ. ಕಮಲರಾಜನ ಸತಿ ಈ ಪರಮ ಪತಿವ್ರತೆ ತಿಳಿಯಪ್ಪ ಭಾಗ್ಯ ಸಂಪನ್ನನೇ. ಓಹೋ, ಕುಸುಮಾ ಗಾಂಧಿ ಅಮ್ಮನವರಾದ್ರೆ ಒಳಿತಾಯ್ತು ತಾಯಿ. ಬಂಗಾರ ಬೆಳ್ಳಿ ವಜ್ರ ವೈಢವರೆಗಳಿಂದ ಶೃಂಗಾರಗೊಂಡ ಸುಂದರವಾದ ಸಭಾ ಮಂಟಪವನ್ನು ಬಿಟ್ಟು ಕಂಗೋಲಿನಿಂದ ಕಂಗೊಳಿಸುವ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೆಂದು ಕೇಳಿದೆ ತಾಯಿ. ಅಪ್ಪ ಮಗನೇ ಆಹೋ ತಾಯಿ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೆಂದರೆ ಹ, ಪತಿಯ ಪಾದವ ಮರಗಳಿಗೆ ಆದರೂ ಹ, ಅಗಲಿರಬಾರದೆಂದು ಶ್ರುತಿಗಳು ಸಾರುತ್ತಿವೆ. ಹ, ಆದ ಕಾರಣ ಪತಿಯ ಬೆನ್ನತ್ತಿ ಬರೋಣವಾಯಿತು. ಹ, ಕಂಡೆಯ ಬಾಲ ಭವನಕ್ಕೆ
ಇಲ್ಲ ಬೆನ್ನತ್ತಿ ಹೋಗೋದೇನು ಬೇಕಾಗಿಲ್ಲ ತಾಯಿ ಬದಲಾಗದೇನ ನಮಸ್ಕಾರ ಮಾಡುವ ಸ್ವಾಮಿ ಸಜ್ಜನ ಪ್ರೇಮಿ ಐಶ್ವರ್ಯ ಮತ್ತು ಬಾರಮ್ಮ ಕಮಲಗಂಧೆ ನಮ್ಮ ಪತಿವ್ರತ ಶಿರೋಮಣಿಯಾದ ಕಮಲಗಂಧೆ ನೀವು ಕಾಂಚನದಿಂದ ಕ್ಷೇಮದಲ್ಲಿ ತಾಯಿ ನೀವು ದೊಡ್ಡರಾದ ನಾಯಿ ಹೆಣ್ಣರು ನಮ್ಮಂಥ ಬಡೆಯದು ಗುರುತು ನಿಮಗೇನು ಗೊತ್ತು ಕಮಲರಾಜನ ರಾಣಿ ಕಾಳಿ ಹೇಳಿ ಹೌದು ಸ್ವಾಮಿನಾರದರೆ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ತರ ಏನು ಚೆಂದಾಗಿ ಹೇಳುವುದು ಕಾಕೆ ಮನ್ನಿಸು ಭಿನ್ನಪ ಮೌನಿ ಕುಲ ತಿಲಕ ಮನ್ನಿಸು ಭಿನ್ನಪ ಮೌನಿ ಕುಲ ತಿಲಕ ಮನಸ್ಸಿನ ಮಾತು ತಿಳಿಸುವೆ ಜನಕ ಮನಸ್ಸಿನ ಮಾತು ತಿಳಿಸುವೆ ಜನಕ ಮನಸ್ಸಿನ ಮಾತು ತಿಳಿಸುವೆ ಜನಕ ಮನ್ನಿಸು ಭಿನ್ನಪ ಮುನಿ ಕುಲ ತಿಲಕ ಮನ್ನಿಸು ಭಿನ್ನಪ ಮುನಿ ಕುಲ ತಿಲಕ ಮನಸ್ಸಿನ ಮಾತು ತಿಳಿಸುವೆ ಜನಕ ಮನಸ್ಸಿನ ಮಾತು ತಿಳಿಸುವೆ ಜನಕ ಹೋಮನಿ ರಾಯ ನೀವು ಚತುರ್ದಶ ಲೋಕದ ಸಂಚಾರಿಗಳು ಸರ್ವಬಲ್ಲಂತಹ ಸುಜ್ಞಾನಿಗಳು ನೀವು ಇಂಥ ಕುಚೋದ್ಯದ ಮಾತುಗಳನ್ನು ನುಡಿದರೆ ನಾನೇನು ಹೇಳಲಿ ಸ್ವಾಮಿ ನಿಮ್ಮ ಪಾದದ ಆಶೀರ್ವಾದದಿಂದ ಸರ್ವರು ಕ್ಷೇಮದಿಂದಿದ್ದೀರಿ ಸ್ವಾಮಿ ಬನ್ನಿರಿ ಮುಹೂರ್ತ ಮಾಡಿರಿ ಸ್ವಾಮಿ ನಾರದರೆ ನನ್ನ ಮನಸ್ಸಿನಲ್ಲಿ ತಮ್ಮ ಸವಾರಿ ತಾವಾಯ್ಕೆ ಬರುವುದೆಂದು ನನ್ನ ಮನಸ್ಸಿನಲ್ಲಿ ಕೋರಿಕೆ ಮಾಡಿಕೊಂಡಿದ್ದೆ ನೀವು ಬಂದ ನಂತರ ಒಂದು ಸಂದೇಹ ಮಾತನ್ನು ತಮ್ಮ ಮುಂದೆ ಹೇಳಬೇಕೆಂದು ಅಭಿಲಾಷೆವಿರುತ್ತದೆ ತಾವು ಆಜ್ಞೆ ಮಾಡಿದರೆ ತಮ್ಮ ಮುಂದೆ ಬಿತ್ತರಿಸುತ್ತೀನಿ ಯಜವರ ಕುಶಲ ಗುಣ ಸಾಗರ ನಿನ್ನ ಮನದಲ್ಲಿ ವಿಜ್ಞಾಪನೆಯನ್ನು ನನ್ನ ಮುಂದೆ ಸಂದೇಹಿಸಲು ಕೇಳುವಂತಾಗಿ ತಾಯಿ ಸೌಖ್ಯಪ್ಪ ತಾಯಿ ಹೌದು ಸ್ವಾಮಿನಾರದರೆ ಎಲ್ಲ ಮೊಹಾದ ಕುವರಿಯಾದ ರತಿಗೆ ಪ್ರಾಯ ಬಂದೊದಗಿತ್ತು ಸರಿಯಾದ ವರವನ್ನು ನೋಡಿ ಮಗಳ ಲಗ್ನವನ್ನು ಮಾಡಿ ಹರುಷ ತಾಳುವುದು ಬಿಟ್ಟು ಸುಮ್ಮನೆ ಮೈ ಮರೆತು ಕುಳಿತಿರುವ ನನ್ನ ಕಾಂತನಿಗೆ ನೀವು ಆದರು ಒಂದು ಮಾತು ಕೇಳಿ ನೋಡಿರಿ ಸ್ವಾಮಿ ಸಜ್ಜನ ಪ್ರೇಮಿ ನಮ್ಮ ತಾಯಿ ನಿನ್ನ ಕಾಂತನಾದ ಕಮಲರಾಜನಿಗೆ ನನ್ನ ಮಗ ರಾಜ್ಯ ಮಗ ಯೌವನ ಮಗ ಸುಂದರ ಮಗ ಸತಿಯರ ಮಗ ಇಂಥ
ಗಣಿಗೆ ನಮ್ಮಂತ ಬಡಿಯ ತುಳು ಬೇಡಿದರೆ ನಮ್ಮನ್ನು ಆತನ ಕರ್ಣಕ್ಕೆ ಬೀಳಲಾರ ಆದರೆ ಮಾತೆ ಅಂತರ್ಯಾದ ಕಾರಣ ಸದ್ಯಕ್ಕೆ ನಿನ್ನ ಗಂಡನಿಗೆ ನೀನೇ ಬೇಡಿ ನೋಡು. ಆತನು ತನ್ನ ರಾಜ್ಯಮದಲ್ಲಿ ಮಗಳ ಲಗ್ನ ಮಾಡಬೇಕೆಂಬ ವ್ಯಸರವನ್ನು ಮರೆತಿರುವನು. ಅದಕ್ಕೆ ನಾನೊಂದು ಆಲೋಚನೆ ಹೇಳುತ್ತೀನಿ ಕೇಳು. ಅದೇನೆಂದರೆ ಕಾಂತ ಎನ್ನ ಮನದ ವೃತ್ತಾಂತವೇನೆಂದರೆ ಮಗಳು ದಿನ ದಿನಕ್ಕೆ ವಯಸ್ಸಿಗೆ ಬಂದಿರುವಳು. ಏನು ಗತಿಯನ್ನು ಬೇಡಿಕೊಳ್ಳುವುದ ಪತಿಯ ಪಾಲದಲ್ಲಿ ಮಕ್ಕಳಾದ ಮಲಗಂಡಿ ಇದೇ ನಿನಗೆ ಸುಸಂಜೆ. ಹಾವು ಸ್ವಾಮಿ ಮುನಿರಾಯ ಎನ್ನ ಕಾಂತನಾದ ಕಮಲರಾಜನಿಗೆ ನಿನ್ನ ಆಜ್ಞೆಯ ಪ್ರಕಾರ ಕೇಳುತ್ತೀರಿ. ಯತಿವರ ಕುಟಿಲ ಗುಣ ಸಾಗರ ಆ ಪ್ರತಿರೋಧ ಶಿರೋಮಣಿಯಾದ ಕಮಲಗಂಡಿ ನಾವು ಮುಂದಕ್ಕೆ ಹೋಗಿ ಬಂದು ಗರ್ಭಣಿಯಿಂದ ವ್ಯಾಪಾರಿಸು ಸಂತೋಷದಿಂದರು ಮಾತೇ ಸುಗುಣ ಪ್ರಶಾಂತಿ. ಹಾವು ಸ್ವಾಮಿ ಬ್ರಹ್ಮಾನಂದನ ಹೋಗಿ ಬರುವಂತವರಾಗಿರುವ ಸ್ವಾಮಿ ಸಜ್ಜನ ಪ್ರೇಮ. ನಮೋ ನಮೋ ಪ್ರಾಣ ಕಾಂತ ಎನ್ನ ಮನದ ವೃತ್ತಾಂತವನ್ನು ಹೇಳುತ್ತೀನಿ ಕಾಂತ ಗುಣವಂತ. ಹಾಯೇ ಕಾಂತ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ನಾವು ಚೆನ್ನಾಗಿ ಹೇಳ್ತೀನಿ ಕೇಳುವಂತ ನಾವು ಲಾಲಿ ಚೆನ್ನ ಮಾತು ಕೇಳು ನಾಥ ಪ್ರೀತ ಲಾಲಿಸು ನಾಥ ಪ್ರೀತ ಲಾಲಿಸು ಸುತಯ ರತಿಯು ಪ್ರಾಯವಚನು ಸುತಯ ರತಿಯು ಪ್ರಾಯವಚನು ಆದಳು ರಾಯ ಆದಳು ರಾಯ ಗತಿಯ ಬೇರು ಇಸವು ಸಾರು ಗತಿಯ ಬೇರು ಇಸವು ಸಾರು ಮಜಿಯುತ್ತಲೇ ನೀರು ಲಾಲಿಸು ಮಜಿಯುತ್ತಲೇ ನೀರು ಲಾಲಿಸು ಲಾಲಿಸನ್ನ ಮಾತು ಕೇಳು ನಾಥ ಪ್ರೀತ ಲಾಲಿಸು ನಾಥ ಪ್ರೀತ. ಹಾಯೇ ಪ್ರಾಣನಾಥ ಮಗಲೇ ಶುಭಕರ ವಚನವನ್ನು ವಿಭವದಿಂದ ಕೇಳು. ನಿನ್ನ ನಂದಿನಿಯಾದ ರತಿ ದೇವಿಗೆ ಇಂದಿಗೆ 12 ವರ್ಷಗಳು ಮೀರಿ ಹೋದವು. ನಿಮಗೆ ಸ್ವಲ್ಪವಾದರ ವ್ಯಸನವಿಲ್ಲದೆ ಹೋಯಿತು. ರಾಜ್ಯ ಕಾರ್ಯದೊಳು ಕುಳಿತುಕೊಂಡು ಪ್ರಾಯಕ್ಕೆ ಬಂದ ಮಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ನ್ಯಾಯವೇನು ಪ್ರಿಯ? ಇದಕ್ಕೇನು ಉಪಾಯ? ಹಾಯೇ ಕಾಂತ ಏನು ಚಂದಾಗಿ ಅಂತ ನಾವು ಎಲ್ಲರಿಗೂ
ತಪ್ಪವಾದರೂ ಇಲ್ಲ. ನಿಮಗೆ ಬೇಕಾಗಿದ್ದರೆ ಮುಂದೇನಾದರೂ ಮಾಡಬಹುದು. ನನ್ನ ಎದುರಿಗೆ ತವರ ಮನೆ ಸುದ್ದಿಯನ್ನ ಎತ್ತಬೇಡಿ. ನನ್ನ ಸಹಜಾತ ದೂತನಿಗೆ ನೂತನ ತರವಾದ ನನ್ನ ಮಗಳನ್ನು ಸರ್ವತಾ ಕೊಡಲಾರೆ. ತವರ ಮನೆ ಆಸೆ ನನಗಿಲ್ಲ. ಉತ್ತಮರಾದ ರಾಜಪುತ್ರರ ಚಿತ್ರಪಟವನ್ನು ತರಿಸಿ ಪುತ್ರಿಗೆ ತೋರಿಸಿದರೆ ತನ್ನ ಮೈಕೊಂಡು ಮನಸ್ಸನ್ನು ಹೊರಸಲಿ. ಕಾಂತ ತಿಳಿದು ನೋಡು ಕಾಂತ ಚೆನ್ನಾಗಿ ಹೇಳುವಂತ ಚದುರ ಚೆನ್ನೀಗರನ್ನು ಕರೆಸಿ ಚೆನ್ನಾಗಿ ಲಗ್ನ ಮಾಡಿಕೊಡು. ಒಂದಂಗದರ ನಾದಶ್ರೀ ಪಾಕ್ಷನು ನಿಮಗೆ ಕರುಣಿಸುವನು. ಪ್ರಿಯ, ಇದೇ ಒಂದು ಸುಸಮಯ. ಹಾಗೇನು ಚೆನ್ನಾಗಿ ಹೇಳುವಂತ
ಆಹೇ ಮಕ್ಕಳ ಪಾವನ ಸುಂದರಿ ನೀನಾಡಿದ ನುಡಿಗಳು ಕೇಳಿಕೊಂಡು ಸಂಭ್ರಮವಾಯಿತು. ಯಾಕಂದರೆ ಆರು ಇದ್ದಾಗಲೇ ಹಬ್ಬ ಮಾಡಬೇಕೆಂಬ ನಾವು ನುಡಿರುವರು. ಆದ ಕಾರಣ ನಮ್ಮ ದೈವಗಳನ್ನು ಭಾಗವತನ ರಾಜ್ಯಗಳು ವಾಯುವನ್ನು ಮಾಡಿ ಕೊಂಡವರು ತಂದುಕೊಳ್ಳಬೇಕು. ಆಹೇ ಕಾಂತೆ ಏಕಾಂತ ಮಧುರವನ್ನು ಕರೆಸಿ ಕೇಳಿಸಿದ ರಮಣೀಯ ಸಂಭ್ರಮದಲ್ಲಿ ಸ್ವಾಮಿ ಸಜ್ಜನ ಪ್ರೇಮಿ ಮನೆಯಲ್ಲಿ ಎಲ್ಲರೂ ತಿಳಿಸಿರಲ್ಲಿಗೆ ರೀತಿ ಸ್ವಾಮಿ ನಾರದರೆ ಚಂದಾಗಿ ಹೇಳ್ತೀನಿ ಕೇಳುವಂತರ ಗಾಯನ ವಿದ್ಯಾ ವಿಶಾರದರೆ ನೀವು ಚತುರ್ದೃಶ್ಯ ಲೋಕದ ನಿಮ್ಮ ಪಾದದ ಆಶೀರ್ವಾದದಿಂದ ಕ್ಷೇಮದಿಂದ ಇದ್ದೇವೆ. ನೀವು ಚತುರ್ದೃಶ್ಯ ಲೋಕದ ಸಂಚಾರಿಗಳು. ದಾವಲೋಕದಲ್ಲಿ ಏನೇನು ವರ್ತಮಾನ ಉಂಟು ಸರ್ವ ಮಾತು ಎನ್ನ ಮುಂದೆ ತಿಳಿಸಿರೆ ದೇವ ಋಷಿಗಳೇ. ಅಮ್ಮ ತಾಯಿ ನಾವು ಲೋಕದ ವರ್ತಮಾನದಿಂದ ನಿಮಗೆ ಏನು ಪ್ರಯೋಜನ ಸದ್ಯಕ್ಕೆ ಇವತ್ತಿನ ದಿವಸ ನಿಮ್ಮ ಮಕ್ಕಳಾದ ಕಮಲ ಗಂಧಿ ಕ್ಷೇಮ ಲಾಭ ಸಮಾಚಾರಾರ್ಥವಾಗಿ ನಾನು ಹರಮನೆಗೆ ಹೋದ ಸಮಯದಲ್ಲಿ ನಿಮ್ಮ ಮಕ್ಕಳಾದ ಕಮಲ ಗಂಧಿಯು ನನ್ನ ಮುಂದೆ ಅಂದದ್ದೇನೆಂದರೆ ನಾವು ನಾರದ ಮಾತುಗಳೇ ನನ್ನ ಮಗಳಾದ ರತಿದೇವಿಯೇ ಪ್ರಾಯ ಬಂದು ಆದ
ಅದಕ್ಕೆ ನಾವು ಉತ್ತರ ಕೊಟ್ಟದ್ದೇನೆಂದರೆ ನಮ್ಮ ತಾಯಿ ಕಮಲರಾಣಿ ಯಾಕಾದರೂ ನೀವು ಸರಸ್ವತಿಗಳು ನೀವೇ ಕೇಳಿಕೊಳ್ಳಿರಂತ ನಾವು ಹೇಳಿದೆವು. ತರುವಾಯ ನನ್ನ ಕಾಂತನಾದ ಕಮಲರಾಜನ ಹಲವು ಬಗೆಯಿಂದ ಆತನ ಮನಸ್ಸು ಒಳಂಬಡಿಸಿ ಗಂಡನ ಕಡೆಯಿಂದ ಅಪ್ಪಣೆ ತೆಗೆದುಕೊಂಡು ಬಂದಾಗ ಅಂತೂ ಚಿಕ್ಕ ಹೆಂಡತಿಯಾದ ನಿನ್ನ ಮೇಲೆ ಸ್ವಲ್ಪ ಮೋಹ ಇಲ್ಲದಂತೆ ಹೋಯ್ತಲ್ಲ, ಆಕೆಯ ಮೇಲೆ ಮೋಹವನ್ನು ತಾಳಿದರಲ್ಲ. ಈಗಿತ್ತು ತನ್ನ ಮಗಳ ಲಗ್ನದಲ್ಲಿ ನಿನ್ನ ಅರಮನೆ ಸಂಪತ್ತೆಲ್ಲ ಖರ್ಚು ಮಾಡಿದರು. ಮುಂದೆ ನಿನ್ನ ಒಂಟಿಯಲ್ಲಿ ಮಕ್ಕಳಾದರೆ ಅವರಿಗೆ ಭಾಗ್ಯವಿಲ್ಲದಂತೆ ಆಗುತ್ತದೆ. ಹೊತ್ತು ನೀನು ಈಗಲೇ ಹೋಗಿ ನಿನ್ನ ಕಾಂತರಾದ ಕಮಲರಾಜನಿಗೆ ಬಳಿಬಳಿಯಿಂದ ಹೇಳಿ ಆ ವಂತಿಯರ ಲಗ್ನಕ್ಕೆ ಯಜ್ಞೆ ಬರುವಂತೆ ಮಾಡಬೇಕು. ಮಗಳೇ ಹೆಚ್ಚಿಗೆ ಹೇಳುವುದು ಏನಿದೆ? ಮಗಳೇ ಇದರ ಮೇಲೆ ನಿನ್ನ ಮರ್ತಿ ಮತ್ತು ನಾರದರು ಹೇಳಿರುವುದನ್ನು ಮಾತ್ರ ನಿನ್ನ ಕಾಂತರಾದ ಕಮಲರಾಜನಿಗೆ ಹೇಳಬೇಡ. ಹಾಗೆ ನಮಗೆ ಅಪ್ಪನಿಂದ ಪಾಲಿಸಿ ನಾವು ಮುಂದಕ್ಕೆ ಹೋಗಿ ಬರುತ್ತೇವೆ. ನಮ್ಮ ಸ್ವಾಮಿ ತೋರಿಸಿದ್ರು ಸಾಧ್ಯ. ನಮ್ಮ ಸ್ವಾಮಿ ಹೋಗಿ ಬರುವಂತರಾಗಿ ನಮಸ್ಕಾರ ಮಾಡಿದ ಬ್ರಹ್ಮನಂದನ ಮಾಡಬೇಕು ಅಂದಾಗ ಚಂದಾಗಿ ಹೇಳ್ತೀನಿ ಕೇಳುವಂತಂತಾರೆ. ಲಗ್ನವನ್ನು ಏಕಾಏಕಿಯಿಂದ ಮನದೊಳಷ್ಟವನ್ನು ತಾಳಿ ಆತುರದಿಂದ ಮಾಡುವ ಕಾರಣವೇನು ಈಗ ಅಂತ ಪ್ರಸನ್ನ ಏನು ಬಂದಿರುವುದು? ಬ್ರಹ್ಮಮನದ ಲಿಖಿತವನ್ನು ತಪ್ಪಿಸುವರಾರು ಇದ್ದಂತೆ ತಾನೇ ಆಗುತ್ತದೆ. ಇದಕ್ಕೆ ನೀನು ಆತುರ ಪಡುವ ಕಾರಣವೇನು? ಈ ಕಾರ್ಯವನ್ನು ಬಿಟ್ಟು ಎಲ್ಲ ಮಾತಿನೊಳಂಬಿಟ್ಟು ಬಿಡುವುದೈ ವಲ್ಲಭ. ಚಂದ್ರಮುಖಿಯಾದ ಪುಷ್ಪದಲ್ಲಿ ಮಹಾಲಕ್ಷ್ಮಣವನ್ನು ನೀನು ಮಾಡಬೇಕಂತ ಹೇಳಿದಲ್ಲ, ಈ ಮಾತಿನ ರೀತಿಯಾಗಿ ನಿಮಗೆ ತಿಳಿಯಲಿಲ್ಲ. ನಿನ್ನ ವಸ್ತ್ರ ಮಗಳಾಗಿದ್ದರೆ ನಿನಗೆ ಈ ನುಡಿ ಬರುತ್ತೆ. ಇನ್ನೊಂದು ಸಾರಿ ಇಂಥ ಮಾತನ್ನಾಡಲು ನಿನ್ನನ್ನು ಹೊರಡಿಸ್ತಾಗುತ್ತೇನೆ. ಎಚ್ಚರದಿಂದ ಮಾತನಾಡಿ
ನೀನೇ ಕುಳಿತು ಅವನಿಗೆ ಲಕ್ಕಿಯ ಚಿತ್ರವನ್ನು ಕಳಿಸಿದರೆ ಮೇಲೆ ಬಿದ್ದು ಹೆಣ್ಣು ಕೊಟ್ಟರೆ ಅಳಿಯಂದರಿಗೆ ಮನೋರೋಗ ಉತ್ಪತ್ತಿಯಾಗುವುದೆಂಬ ಗಾದೆಯ ಮಾತಿಗೆ ಅನುಸರಿಸುತ್ತದೆ. ಸರಿ, ರಾಜರು ನಿನಗೆ ಕುಂದುನಿಂದೆಗಳನ್ನಾಡುವರು. ನಿನ್ನ ಮಂದ ಬುದ್ಧಿಯನ್ನು ಬಿಡು, ನ್ಯಾಯವಾದ ಮಾತು ಕಾಣಿಸುತ್ತದೆ. ಪ್ರಿಯ, ಈ ಕಾರ್ಯ ಮಾಡುವುದು ಅನ್ಯಾಯ. ಎನ್ನ ಒಲ್ಲದಿಯಾದ ಕುಸುಮದಲ್ಲಿ ನೀನಾಗಿದ ನುಡಿಗಳ ಚಿಕ್ಕ ಬಿಟ್ಟು ಕೇಳಿದರೆ ಶ್ರೀಭಕ್ತಿ ಪ್ರಯತ್ನತಃ ಎಂಬ ನಿತ್ಯ ವಾಕ್ಯಾನುಸಾರ ವಾಚನಿಗೆ ಗೋಚರವಾಯಿತು. ಎಲೆ ವೈಹಾರಿ, ನಿನ್ನ ಮಾತು ಕೇಳಿದ ಅನೇಕ ಕುಂದನಿಂದೆಗಳ ಬರ್ತದೆ. ನಾನು ಕಮಲ ಗಂಟಿಗೆ ವಚನ ಕೊಟ್ಟ ಪ್ರಕಾರ ಈ ಕಾರ್ಯ ಮಾಡುತ್ತೀನಿ. ಮಂಗಳಾಂಗಿ ಮೋಹನಾಂಗಿ ಎನ್ನ ಪ್ರಾಣಕಾಂತ ಹೇಳ್ತೀನಿ ಕೇಳುವಂತ ಸರಿ ಸರಿಸವತ್ಯ ಆದ ಕಮಲಗಂಧಿಗೆ ಕರುಣಿಯಾದ ರತಿದೇವಿಯ ಲಗ್ನ ಮಾಡುತ್ತೇನೆಂದು ನೀವು ವಚನ ಪಟ್ಟಿದ್ದು ಕರೆ ನರಸಾಪುರ ದೊಡೆಯರು ಮೆಚ್ಚಲರಿಯರು. ಈ ಲೋಕದಲ್ಲಿ ಚಿಕ್ಕ ಹೆಂಡತಿಯ ಮೇಲೆ ಗಂಡನ ಪ್ರೇಮ ಜಾಸ್ತಿ ಎಂಬ ಜನರ ಆಡುವ ಭಾಷೆ ಇವತ್ತಿಗೆ ಬದಲಾಯಿತು. ಹಾಗೆ ಕಾಂತ, ನಾನು ಕೇಳುವ ನುಡಿಯ ನಿಮ್ಮ ಮನಸ್ಸಿಗೆ ಬರಲಿಲ್ಲವೇ? ಹಾಗೆ ನಾನು ಮಾತ್ರ ಈ ಕಾರ್ಯವನ್ನು ಮಾಡುವಂತಿಲ್ಲ. ಇದಕ್ಕೆ ಆತಂಕ ಮಾಡುತ್ತೀನಿ, ತಿಳಿದು ನೋಡು ಅತ್ಯಂತ. ಬೋಧನೆ ಮಾಡುವ ಈಗಲೇ ನನ್ನ ಅರಮನೆಯವರು ಇರುವ ದಾಶರ ಕಡೆಯಿಂದ ಚಂಡಿಟ್ಟು ತಪ್ಪಿಸುತ್ತೇನೆ. ಎಚ್ಚರದಿಂದ ಮಾತನಾಡಿ ನಾಚಿಕೆಲ್ಲದವಳೆ. ಸಭಾಟಿಯದರಿಗೆ ಮಾ ಗುಣವಂತಿ ಆಗಿ ನನಗೆ ನೀಚ ನೋಡಿ ಆಡುವೆ ಬೆರೆಯಳೆಂದು ಬಾಯಿಗೆ ಹಿಡಿದರೆ ನಿನ್ನ ಕ್ರೂರ ಬುದ್ಧಿಯಲ್ಲಿ ಚೋರ ಮಂದೆಯ ನಾರಿ ವಯ್ಯಾರಿ. ಏನೇ ನೀಚನೆ, ಮಗಳ ಲಗ್ನವನ್ನು ಮಾಡಬೇಡವೆಂದು ಇರುವ ನಿನ್ನ ಬಾಯಿಗೆ ಮುಳ್ಳು ಮುಳ್ಳಿಲ್ಲವೇ? ಹಾಗೆ ನಿನ್ನ ಸುಳ್ಳ ಗುಣಗಳನ್ನು ನಾ ಬಲ್ಲಿ. ನೀನು ದುರ್ವತನದಿಂದ ಮರಳು ಮಾತನಾಡಿದರೆ ನಿನಗೆ ಬಂದ ಪ್ರಯೋಜನವೇನು? ಸುಮ್ಮನೆ ಬಾಯಿ ಮುಚ್ಚಿಕೊಂಡು
ನಾಚಿಕಿಲ್ಲದವಳೆ. ಎಲೆ ಕಮಲಿ ಹ. ಬಾಯಿಗೆ ಬಂದ ಹಾಗೆ ನುಡಿಯಬೇಡ. ಹ. ನನ್ನಲ್ಲಿ ಯಾವ ಕುಲ್ಲತನವು ಕಂಡಿ? ಹ. ನಾನಿದ್ದಲ್ಲಿಗೆ ನೀನು ಬಂದು ಹ. ಕದನಕ್ಕೆ ನಿಂತಿರುವೆ ನೀಚ ಸರಿ ಹಿಂದಕ್ಕೆ. ಏನೇ ಗುರುಳೆ, ಹ. ಎಷ್ಟಾದರೂ ನನ್ನ ಸರಿ ಸಮಾನಗಳೆಂದು ಹ. ಕರವನ್ನು ಬಿಗಿ ಹಿಡಿದರೆ ಹ. ಮೈ ಮೇಲೆ ಬರುವೆಯ? ಹ. ಏನೇ ಗುರುಳೆ, ಹ ಬೆದರದೆ ನನ್ನ ಕೂಡ ಕದನ ಮಾಡಲಿಕ್ಕೆ ಬರುತ್ತೀಯ? ಹ. ನಾಚಿಕಿಲ್ಲದೆ ನಿನ್ನ ಅವಾಚ್ಯತನದಿಂದ ಹ. ನೀಚ ಭಾಷೆಯನ್ನಾಡಿಯ. ಹ. ಎಚ್ಚರಿಂದ ಮಾತನಾಡಿ ನಾಚಿಕಿಲ್ಲದವಳೆ. ಎಲೆ ವಯ್ಯಾರಿ ಹ. ಇಂಥ ಅಲ್ಪ ಮಾತಿಗೆ ನಾನಂಜಬಲ್ಲೆ. ಹ. ನಿನ್ನ ಕೆಟ್ಟ ನುಡಿಗೆ ಎದರಲಿಕ್ಕೆ ನಾನೇನು ನಿನ್ನ ಕೈಗೊಂಬೆ ಅಲ್ಲ. ಹ. ತಿಳಿಯದೆ ಕೆಟ್ಟ ಗುಣದ ನಾರಿ ಇಡೀ ಸುಮ್ಮನೆ ದಾರಿ. ನೀಚನೆ. ತೂ ಮಾನಗೇಡಿ, ತೂ ಸಾನಡೆ, ತೂ ನಾಚಿಕೆಲ್ಲದವಳೆ, ತೂ ನಾಚಿಕೆಲ್ಲದವಳೆ, ತೂ ಮಾನಗೇಡಿ, ತೂ ನಾಚಿಕೆಲ್ಲದವಳೆ. ಹಾ. ಇದೇನು ಕೋಟಿಗಳ ಕಲಹ? ಬಹಳ ಅರ್ಥ ಆಗ್ತಿದೆ. ಇದೇನು ಅತ್ಯಂತವಾಗಿ ತೋರುತ್ತದೆ? ಮಾಹೇ ಪ್ರಾಣಕಾಂತಿಯರೇ, ಹಾ. ನಿಮಗಕ್ಕೆ ಈ ಕದನ ಹಾ. ಅರಮನೆಯಲ್ಲಿ ಸರಸದಲ್ಲಿ ಇರುವುದು ಬಿಟ್ಟು ಕದನವನ್ನು ಮಾಡುವುದಾದಂತೆ ಹಾ. ಮಾಹೇ ಕದನಗಂತೆ ಹಾ. ನಿನ್ನ ಮಾತಿನಂತೆ ನಾನೇನು ವಜ್ರದ ಲಕ್ಷಣವನ್ನು ಸಾಧಿಸುವುದಿಲ್ಲ. ಹ. ಏನೇನು ಕೃಷ್ಣಗಂತೆ ಹಾ. ನಿನ್ನ ಮಾತು ಕೇಳಿದಂತ ಮೋಹಾನು ಮತ್ತಿದೇನು ಲಕ್ಷಣವನ್ನು ಮಾಡುವುದು ಬಿಡುವುದಿಲ್ಲ. ಹಾ. ನಿಮ್ಮ ಮಾತಿನಂತೆ ನಡೆಯುವುದಕ್ಕೆ ನಾನೇನು ಸಮರಾದವರಲ್ಲ. ಹಾ. ನೀವು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅರಮನೆಯಾಗಿ ರತಿ ರತಿ ಹರಿಯಾಯನ ಮಂತ್ರಿ ಹಾ. ಅತಿ ಜಾಗ್ರತೆಯಿಂದ ಕರೆದುಕೊಂಡು ಬರುವಂತವರಾಗು. ರಾಜ್ಯಕಾರಣಗಳು ಈ ಸುಸಂಸ್ಥೆ ನಿನ್ನ ಆಸ್ತಿಯ ಪ್ರತಿಯುತ್ತರವಿಟ್ಟೆ. ನಿನ್ನ ಆಸ್ತಿಯಂತೆ ತಡ ಮಾಡದೆ ಹೋಗಿ ಪ್ರತಿ ದೇವಿನ ಕಷ್ಟಗಳನ್ನು ಬರೆದು ರಾಜಾರಿಗಾಗಿ ದೇಶ ಆಹೋ ತಾಯಿ ತಾವುದಾರು ತಮ್ಮ ನಾಮ ಹಾಕಿದರೆ ಒಂದು ಬಡದಂತಿ ಬಾಲಕಂದನ ಮುಂದೆ ಚಂದನಿಂದ ಬೀಳಬೇಕು. ತಾಯಿ ಸೌಖ್ಯ ಪ್ರದಾಯಿ. ಹ ಹ ಹ ಹ ಹ ಹ. ನನಗೆ ಸಾರಥಿ ಸಾಲಕಂತ ಕರೆಯವರಮ್ಮ ತಾಯಿ ತಮ್ಮನಿಗೆ ನಾಮ ಹಾಕಿದ್ದಾರೆ ಅಂತ ಕೇಳಿದೆ. ಆಹೋ ತಾಯಿ ಹ 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 ಆಹೋ ತಾಯಿ ಹ ಹ ಹ ಓಹೋ ರತಿದೇವಿ ಅಮ್ಮನವರಾದ್ರೆ ಹೊರತಾಗಿ ತಾಯಿ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ ತಾಯಿ. ಆಹೋ ತಾಯಿ ಹ ಹ ಹ
ಹ ನನ್ನ ತಂದೆ ಗಮನವನ್ನು ಕರೆಸಿದ ಕಾರಣ ಹ ಈ ಸಭೆಗೆ ವಿರೋಧವಾಯಿತು. ಹ ಪತಿಯ ಸಾರಥಿ ವಚನದಲ್ಲಿ ಗೋಚರವಾಗಿರುತ್ತದೆ. ಬಂದ್ರೆ ಒಳಿತಾಯ್ತಮ್ಮ ತಾಯಿ. ಪ್ರಭು ತನಗೆ ಈ ಕರೆಸಿದ ತಕ್ಷಣವೇ ನಾನಂತೆ ಆ ಹೇಯನ್ನು ಮೋಹನ ಮಗಳೇ ಸೌಭಾಗ್ಯವತಿಯಾಗಿ ನೋಡು. ಮಗಳೇ ಭಾಗ್ಯ ಸಂಪನ್ನನೆ. ಹಾಗೆ ತಾತ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ಅದೇನು ಚಂದ ಹಾಗೆ ಭಾಗ್ಯ. ಕರೆಸಿದ ಕಾರಣವೇ ತಂದೆ ಕರೆಸಿದ ತಕ್ಷಣವೇ ನಾ ಬಂದೆ. ಆ ಹೇಯನ್ನು ಬಂಗಾರ ಪುಷ್ಪಣಿಯಾದ ರತಿದೇವಿ ಇತ್ತ ಬಾಯಿಯನ್ನ ತಡೆಯದ ಕುಳಿತುಕೊಳ್ಳುವಂತಾದ್ಯ. ಹಾಗೆ ಮಗಳೇ ನಿನ್ನ ನಕುತನ ತರವಾದ ಮಾತು ಕೇಳಿ ಎಂದ ಮನಸ್ಸಿಗೆ ಮಿತಿ ಮೀರಿ ಸಂತೋಷವಾಯಿತು. ಆ ಹೇ ಪೂಷೆ ಈ ಹೊತ್ತಿನ ದಿವಸ ದೂತರ ಬರಿಮುಖದಿಂದ ಆತುರದಿಂದ ನಿನ್ನ ನಾನು ಬಯಸಿದ ಕಾರಣವೇನೆಂದರೆ ಆ ಹೇ ಮಗಳೇ ನಿನ್ನನ್ನು ಹಣವಾಗಿಯಾದ ಕಮಲಗಂತಿಯು ಹಿಂದಿನ ದಿನ ನನ್ನ ಮುಂದೆ ಹೊಂದದ್ದೇನೆಂದರೆ ತರುಣಿಗೆ ನಾಗಸ್ಯ ವಯಸ್ಸುಗಳು ಮೀರಿ ಹೋದವು. ಮಗಳ ತಕ್ಕ ಸುಂದರ ಅಂಗನನ್ನು ತಂದು ನನ್ನ ಕಣ್ಣ ಮುಂದೆ ಚಂದದಿಂದ ಮಕ್ಕಳ ಕಾಡೆಂದು ಬೇಕಷ್ಟಕ್ಕೆ ಅದಕ್ಕೆ ನಿನ್ನನ್ನು ನಾನು ಕಳಿಸಿದೆನು. ಆ ಹೇ ಪೂಷೆ ಯಾತಕ್ಕೆಂದರೆ ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಅವರು ನಿಶ್ಚಯ ಇದ್ದಂತೆ ಮಾಡಿಕೊಡಬೇಕೆಂಬ ರಾಕ್ಷಸರಬಹುದೇ. ಆದ ಕಾರಣ ನಿನ್ನ ಒಡಂಬಡಿಕೆ ಏನು ಏನಮ್ಮ ಮಗಳೇ ಪೂರ್ಣಚಂದ್ರ ಪ್ರಕಾಶವೇ. ಹಾಗೆ ತಾತ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ಅದೇನು ಚಂದ ಹಾಗೆ ಹೇಳುವಂತ ಹಾಗೆ ಅವರು ರಾಜಪುತ್ರರ ಪದಗಳನ್ನು ಧರಿಸಿಕೊಟ್ಟರೆ ಅವುಗಳು ನನ್ನ ಮನಸ್ಸಿಗೆ ಬಂದ ಪುರುಷನ ಮರೆಸುತ್ತೇನೆ. ಜನತಾ ಚಿತ್ರಪಟಗಳನ್ನು ಧರಿಸಿಕೊಡು. ಆಹೋ ಚಂದ್ರನ ಸಮ ಮದುವೆಯಾದ ವಂದನೆ ನೆಲ್ಲ ಮರದ ಕಲ್ಪನ ನೆರೆದು ರಾಜ್ಯ ಕಾರ್ಯಗಳನ್ನು ನಿಲ್ಲಿಸಿ ಚಿತ್ರ ಧರಿಸಿದಿಂದ ಪರಮೊಡನೆ ಎನ್ನ ಮೋಹದ ಮಗಳೇ ಆ ಚಿತ್ರ ಪದವು ಎಲ್ಲಿಂದ ಮನಸ್ಸಿಗೆ ಬಂದ ಪುರುಷನ ಮನಸ್ಸು ಪಾಲಿಗ್ರಹಣ ಮಾಡಿಕೊಳ್ಳುತ್ತೇನೆ. ಈ ಮಾತು ನಿನಗೆ ಸಮ್ಮತವಾದ ಮಗಳೇ ಸರ್ವ ಜನಕ್ಕೆ ನೀನು ಹರಿಸುವ
ಚೆನ್ನಾಗಿ ಹೇಳ್ತೀನಿ ಕೇಳುತ್ತೇನೆ. ಅದೇನು ಚಂದ ಹಾಗೆ ಹಾಗೆ ಅದಕ್ಕೆ ಸಂಬಂಧಪಟ್ಟು ಲಗ್ನವನ್ನು ಮಾಡಿಕೊಟ್ಟರೆ ಸಾಕ್ಷರು ನಿಮ್ಮನ್ನು ಕಾಯುತ್ತಾರೆ. ಯಾರನ್ನ ಮೋಹದ ತಂದೆ ಅಮ್ಮಾರತಿ ದೇವಿ ನೀನಂಥ ಕದ್ದಳು. ನಿನಗೆ ಸಮ್ಮತವಾದ ಮಾತು ನನಗೆ ಸಮ್ಮತಲ್ಲವೇ? ಹಾಗೆ ನಿನ್ನ ಮನಸ್ಸಿಗೆ ಬಂದ ಪುರುಷನ ಪರಿಸು ಪಾಣಿಗ್ರಹಣ ಮಾಡಿಕೊಡುತ್ತೇನೆ. ಅದಕ್ಕೆ ಹಟ್ಟಾದರೆ ಉತ್ತಮ. ಅಂಥ ಮಾತು ಎಂದಿಗಿಲ್ಲ ಆಗಲಿಕ್ಕಿಲ್ಲ. ಆ ಹೇಳಿ ನಾಮಕ್ಕೆ ಸೋಂಶಮಿ ಚಿಂತಕರಿ ಸಂತೋಷದಿಂದ ಅಂತಃಕಾಂತನಾದ ಶ್ರೀ ಇರುಪಾಕ್ಷ ಜಾನಪದ ಸಂತೋಷದಿಂದ ಅಂತಃಪರಕ್ಕೆ ತೆರಳಪ್ಪ ಮಗಳೇ ಎಡವೇ ಜಯ ಗತೆಯನ್ನು ಅತಿ ಪ್ರಾಯದಲ್ಲಿ ಬಳಲುತ್ತಲೇನೋ ಅತಿ ಪ್ರಾಯದಲ್ಲಿ ಬಳಲುತ್ತಲೇನೋ ಗತೆಯನ್ನು ಬೇಸರ ಬಂತು. ಎಲ್ಲಾದರೂ ಕನ್ಯ ರತ್ನವೂ ವ್ಯಕ್ತವಾಗಲಿಲ್ಲ. ಏನು ಗತಿ ಮಾಡಲಿ? ವಿರೂಪಾಕ್ಷ ಭಕ್ತರಲ್ಲಿ ಅಪೇಕ್ಷ. ಗತಿಯನ್ನು
ನಾವು ಕುಟುಂಬಿದಾಗೆ ಯಾಕೆ ಅಡ್ಡಾಗುವುದೇ ಅದೇ ಪ್ರಕಾರ ನನಗೆ ಪ್ರತಿಜ್ಞೆ ಆಯ್ತಲ್ಲ. ಎಂತ ಸಂಕಟ ಬಂದೊದಗಿದೆ ಸಾಮಾನ್ಯ ಭಕ್ತ ವತ್ಸಲ ಬಾಂಧವ, ನಿನ್ನ ಪಾದವೇಗದಿಂದ ಕುಳಿತಿರುವ ಸೇವಕರ ದ್ರೌಪದಿಗೆ ಸಂಭವಿಸಿದ ಸಂಕಟವನ್ನು ಪಾರು ಮಾಡು ಸಾಂಬ. ಭಕ್ತ ಜನ ಕುಟುಂಬ ಸದ್ಗುಣ ಕದಂಬ, ನಿನ್ನ ಮನೆ ಭಕ್ತಗಳನ್ನು ಕರೆಕೆಳೆದು ಕಾಪಾಡು. ನನ್ನ ಪ್ರಯತ್ನ ಮಾತ್ರ ಎಂದಿತ್ತು, ಮುಂದಕ್ಕೆ ಹೋದೆನೆಂದರೆ ಗಾಢಂತ ಕಾಲನ್ನು ಸಿಗಿರುವುದು. ಮುಂದೇನು ಗತಿ? ಪರಮೇಶ್ವರ ಪಂಪಾಪತಿ ಭರತರ ಮೂರ್ತಿ ತ್ರೇಲೋಕ ಚಕ್ರವರ್ತಿ, ನಿನ್ನ ಪಾದವೇ ಗತಿ. ನಿನ್ನ ಹೊತ್ತು ಕಾಯವರನ್ನು ಅನ್ಯರನ್ನು ಕಾಣೆ. ಈ ಭಾರ ನಿನ್ನದು, ಮುಂದಕ್ಕೆ ಅಡಿ ಇಡಲಾರೆ. ಇಲ್ಲೇ ಕೂಡುತ್ತೇನೆ ಶಂಕರ ಶಂಕರ. ಇದೇನಾಶ್ಚರ್ಯ, ಇಲ್ಲಿ ಮಧ್ಯರಾತ್ರಿಯಲ್ಲಿ ಈ ಘೋರಾರಣ್ಯದೋಳು ಬಹು ಮಂಜಳವಾದ ವೇಣಸ್ವರವು ಕೇಳಿ ಬರುವುದು. ಇದೇನಾಗಬಹುದು? ನನ್ನ ಮೊರೆಯನ್ನು ಕೇಳಿ ಸಾಕ್ಷಾತ್ ಪರಮೇಶ್ವರ ಏನಾದರೂ ನಿಜ ರೂಪಂ ತಾಳಿ ಬಂದಿರುವನೋ ಏನೋ, ಅಥವಾ ಭೂತ ಭೇತ ಪಿಶಾಚಿಗಳ ದನಿಯೋ ಏನೋ, ರಕ್ಕಸರ ಮಾಯ ಲೋಕವೋ ತಿಳಿಯದು. ಇರಲಿ, ಶ್ರೀ ಪೋಕ್ಷ ಮಾಡಿದ್ದಾಗಲಿ, ಇದನ್ನು ಪರೋಕ್ಷ ಮಾಡಿರುತ್ತೀನಿ ಶಂಕರ ನದು ಶುಭಂಕರ. ಮಾಡುವೆನು ಬ್ರಹ್ಮನಂದನ, ಮಾಡುವೆನು ವಂದನ. ನೀನು ಸ್ಥಿರಕಾಲ ಮುತ್ತೈದೆಯಾಗಿ ಬಾಳು ಮಾತೇ ಜಗದೊಳಗ ಖ್ಯಾತಿ. ಅಹಿನಾದ ಮಾಡಿಸಿದರೆ ಚೆನ್ನಾಗಿ ಹೇಳ್ತೀನಿ ಕೇಳುವಂಥವರಾಗಿ. ಏನು ಚೆನ್ನಾಗಿ ಹೇಳುವಂತ ಹಾಗೆ ಆಗುತ್ತೆ. ಪೂರ್ಣವಾಗಿ
ಆಹೇ ನಾರದ ಮಹರ್ಷಿಗಳೇ, ತಮ್ಮ ದರ್ಶನವಾದಿದ್ದು ಯಾಕಾಗಿತ್ತಂದರೆ ಬಡವನಿಗೆ ಭಾಗ್ಯ ನೀಡುತ್ತೆ ಅಂತಾಯ್ತು. ತಮ್ಮ ಮುಖ ಎಂಬ ಚಂದ್ರ ಬಿಂಬಂ ಕಂಡು ಎಲ್ಲ ಹೃದಯವು ಉಕ್ಕೇರಿದ್ದು. ಅವು ತಾತ ಭಯವನ್ನು ಬಿಟ್ಟೆ, ಧೈರ್ಯಕ್ಕೆ ಮನಪಟ್ಟೆ. ತಮ್ಮ ದರ್ಶನದಿಂದ ಧನ್ಯವಾದ. ಮುನಿಪ ಕೇಳಲಿನ ಮನದ ತಾಪ. ಅಪರಾಧದಲ್ಲಿ ನೀವು ಏಕಾಂಗಿಯಾಗಿ ಈ ಕರ್ಕಶ್ಯವಾದ ಮಹಾಕಾರ್ಯದಲ್ಲಿ ಶಿವದೋ ಶಂಕರ ಕೃಪಾನಿಧಿ ಭಕ್ತ ಮಕ್ಕಳನ್ನು ಸಂಚಾರ ಮಾಡುವ ಬಗೆಯೇನು? ಅಯ್ಯೋ, ಚಂದ್ರನಲ್ಲಿ ಪ್ರಜ್ವಲಿಕೊಂಡು ವ್ಯಕ್ತಿಗೊಳಗೊಂಡಿರುವುದು ಮತ್ತೆ ಈ ಕೋಳಿ ಅಡವಿಗೆ ಬಂದ ನಿಮಗೆ ಅಂತ ಸಂಕಟ ಏನು ಬಂದೊದಗಿರೋದು? ಅಕ್ಕನೆ ಏನು ಅಪ್ಪನೇ ಕೊಡುವುದು? ಸುಮ್ಮನೆ ನಿಂತಿದ್ದಾಳ ತಾಯಿ ಸೌಖ್ಯಪ್ಪು ತಾಯಿ. ಅವು ಸ್ವಾಮಿ ಬ್ರಹ್ಮಾನಂದನ ಎನ್ನ ದುಃಖವನ್ನು ಏನೆಂದು ಹೇಳಲಿ? ಅಣ್ಣ ಏನಾದ ಶ್ರೀಕೃಷ್ಣನು ಮನ್ಮಥನ ರತ್ನವನ್ನು ಎಂಟು ಮಾಡುತ್ತೇನೆಂದು ರುಕ್ಮಿಣಿಯ ಶಪಥವನ್ನು ಮಾಡಿ ದೂತನ ಕನ್ನಕ್ಕೆ ಕಳಿಸಿದರು. ಅವರು ದೇಶ ಮಧ್ಯದಲ್ಲಿ ತಿರುಗಿದರು. ಕನ್ನೆಯ ದೊರೆಯಿದೆ ಯಾಕುಲದಿಂದ ನನ್ನನ್ನು ನೆನೆಸಿದರು. ನಾನು ನನ್ನ ಹಾಸಿಗೆಯಲ್ಲಿ ನನ್ನ ಪ್ರಾಣದಲ್ಲವರನ್ನು ಬಿಟ್ಟು ತೀವ್ರವಾಗಿ ಬಂದು ಕೇಳಲಾಗಿ ಅಣ್ಣನಾದ ಶ್ರೀಕೃಷ್ಣನು ಸರ್ವವರ್ತಮಾನ ತಿಳಿಸಿದನು. ನಾಳೆ ನೀನು ಕನ್ಯೆ ತಾರದಿದ್ದರೆ ಬರಗಾವದಿಗೆ ತಿರುಗಿ ಮುಖ ತೋರಿಸುವುದಿಲ್ಲವೆಂದು 7 ಇವತ್ತು ಬೆಳಗಾಗುವ ಕನ್ಯರತ್ನವನ್ನು ತಂದು ಲಗ್ನ ಮಾಡುತ್ತೇನೆಂದು ಅಣ್ಣನ ಶ್ರೀಕೃಷ್ಣನಿಗೆ ಭಾಷೆಯನ್ನು ಕೊಟ್ಟು ಬಂದೆ. ಜನಕ ಇದುವರೆಗೂ ಕನ್ಯರತ್ನವು ಯತ್ನವಾಗದೆ ಭ್ರಾಂತರಾಗಿ ಈ ಮಹಾಕಾರ್ಯಗಳಲ್ಲಿ ಶಿವರತ್ನ ಪಡ್ತ ಕೂದುಕೊಂಡೆವರು. ನನ್ನ ಸುದೇವಿಗೆ ಸರಿಯಾಗಿ ದರ್ಶನವಾಯಿತು. ತಮಗೆ ಕನ್ನಡ ರತ್ನ ಮಾತು ಗೊತ್ತಿದ್ದರೆ ತಿಳಿಸಿ ನನ್ನ ಚಿಂತೆ ದೂರ ಮಾಡುವ ಮುನಿಪ ಬಿಡಿಸೆಲ್ಲ ಮರದ ತಾಪ. ಅಮ್ಮ ಪಾಂಡವರ ಮಡದಿ ಈ ಪ್ರಕಾರ ಅಡಿವರಿಗೆ ತಿರುಗುವುದು ಏನು ಅವಶ್ಯಕ? ಹೇಳಿದರೂ ಹೇಳಬಹುದು. ಮಾತು ಮಗನಂದನೆ ಹೇಳುವುದಕ್ಕೆ ನಾವು ಎಂದಿಗೂ ನಿಲ್ಲುವುದಿಲ್ಲ. ಪರಂತು ನಾಳೆ ಮಾತಿಗೆ ಮಾತು ಹೊರಟಾಗ ನಾರದರು ಹೇಳಿದ್ರನ್ನು ಗತ್ತನೆ ನಮ್ಮ ಸುದ್ದಿ ಬಯಲಿಗೆ ಬಿದ್ದರೆ ಈ ನಾರಪ್ಪನ ಬಾಳಿಗೆ ಯಾತಕ್ಕೆ ಬರಲಿಕ್ಕಿಲ್ಲ? ನಾರದರು ಮೊದಲೇ ಈ ಲೋಕಕ್ಕೆ ಮೂಲಾದವರೆಂದು ಈ ಹುಡುಗರು ಸುಧಾ ನಮ್ಮನ್ನು ಬಯುತ್ತಾರೆ. ನಾವೇನು ಅಂಥವರಲ್ಲ ಸರಿಯ. ನಮ್ಮ ದರ್ಶನ ಮಾತ್ರದಿಂದಲೇ ಪಾಪ ವಿಮೋಚನೆ ಆಗುವುದು. ತಾಯಿ, ನಾವೇನು ಒಬ್ಬರ ಸುದ್ದಿ ಒಬ್ಬರ ಮುಂದೆ ಹೇಳುವರಲ್ಲ. ಒಬ್ಬರಿಗೂ ಕೊಂಡಿ ಮೀಟಿ ಜಗಳ ಹಚ್ಚುವುದಂತೋ ನಾವು ಮೊದಲೇ ಕಲ್ತಿಲ್ಲ. ಹೀಗಿದ್ದು ನಾರದರು ಕೊಂಡಿ ಸಣ್ಣ ನೆಂದು ಕೊಂಡಿಯ ಮೇಲೆ ದುಂಡಕ್ಷರವನ್ನು ಕಡಿದು ಖಂಡಿತನಾಗಿ ಮಾತನಾಡುವರೇ ತಾಯಿ. ನಮ್ಮ ಹುಟ್ಟಿದ ಲಾಭಾಯಿತವೇ ನಾವು ಮಾಡುವುದೇನಿದೆ ಮಾತೆ ಆದರೂ ಚಿಂತೆಲ್ಲ ಆಯುಕ್ತ ಬಾಕಿ ಕೇಳು. ಕಣ್ಣೇ ಇರುವ ಗುಟ್ಟು ವಿಸ್ತರಿಸುತ್ತೀನಿ ಮತ್ತು ನಾರದರು ಹೇಳಿದ್ರಂದು ಮಾತ್ರ ಹೇಳಬಾರದು. ಯಾತಕ್ಕೆಂದರೆ ಅವರಿಗೂ ನಮಗೂ ಕೇವಲ ವಿಶ್ವಾಸ ಉಂಟು. ತಾಯಿ, ನಮ್ಮ ಸುದ್ದಿ ಅವರು ಕೇಳಿದರೆ ನಮ್ಮ ಕಾಲು ಸಹಿತ ತಮ್ಮ ಮನೆಯನ್ನು ಕೊಡುವೆನ ಗಬ ಯಾಕೆ ಹೇಳಿದನು ಬಾಯ ತಡ ಮಾಡದೆ ಹೇಳಮ್ಮ ದ್ರುಪದ ನಂದನಿ. ಸುಮ್ಮನೆ ನಿಲ್ಲುದಳ ತಾಯಿ ಸೌಖ್ಯತ್ತು ತಾಯಿ. ಆಹೋ ಸ್ವಾಮಿ ಬ್ರಹ್ಮಾನಂದನ ಶ್ರೀ ಪಕ್ಷನ ಪಾದ ಸಾಕ್ಷಿಯಾಗಿ ಈ ಸುದ್ದಿಯು ಒಬ್ಬರ ಮುಂದೆ ಹೇಳೋದಿಲ್ಲ. ಇದರ ಅನುಮಾನವನ್ನು ಬಿಟ್ಟು ಕಣ್ಣೀರು ಗುರುತು ಬಿತ್ತರಿಸು. ಬ್ರಹ್ಮಾನಂದನ ಮಾಡಿದರು ವಂದನ. ದ್ರುಪದನಂದನಿ ಹೇಳ್ತೀನಿ ಕೇಳು. ಆ ಕಮಲಾವತಿಯ ನಗರದಲ್ಲಿ ಕಮಲಾರಾಜನ ಮಗಳು ರತಿಯಂಗಳು ಸುಂದರಿಗಳು ಮತನ ಸಲುವಾಗಿಯೇ ಬೆಳೆದಿರುವಳು. ನೀನು ಅಲ್ಲಿಗೆ ಹೋಗು, ಆ ಕಣ್ಣು ನಿನಗೆ ಗೊತ್ತಾಗುತ್ತದೆ. ಉಪರಾಜ ಚಿಂತೆ ಮಾಡಬೇಡ. ಆ ಬೇದರಿಗೆ ಅಪ್ಪನೆಂದೇ ಬಾರಿಸು. ಕೌಂಡಿಗನಲ್ಲಿ ಸ್ವಲ್ಪ ಕೆಲಸಗಳನ್ನು ನಾವು ಮುಂದಕ್ಕೆ ಹೋಗಿ ಬರುತ್ತೇವೆ. ಉಪದ ನಂದನಿಗೆ ಸೌಖ್ಯದಿಂದರು ಹೋಗಿ ಬರುತ್ತರಾಗಿರಿ ನಾರದ ಮಹರ್ಷಿಗಳೇ.
ಸಂತೋಷಪಟ್ಟ ಧರ್ಮಗಳು, ಗಂಭೀರವಾದ ಪಣಮಣಿಗಳು, ಗೊಂಚಲಗಳು ಮಿಂಚಿನ ಪ್ರವೇಶ ಎಷ್ಟು ಸುಂದರವಾಗಿ ಕಾಣುತ್ತವೆ ನೋಡು. ಇತ್ತ ಕಡೆ ಚಂದ್ರ ಪ್ರಕಾಶ ಉಳ್ಳ ನಿರ್ಮಲವಾದ ರತ್ನಜ್ಯೋತಿಗಳು ತುದಿಯ ಚಂದ್ರನಂತೆ ಸಾಲು ಸಾಲಾಗಿ ಕಣ್ಗಳಿಗೆ ಮಂಗಳಕರವಾಗಿ ತೋರುತ್ತವೆ. ಆಹಾ, ಈ ರಾಜನ ಸಂಪತ್ತಿಗೆ ಇಂದ್ರನೂ ಸರಿಯಲ್ಲ. ಇದನ್ನು ವರ್ಣಿಸಬೇಕಾದರೆ 2000 ನಾಲಿಗೆ ಉಳ್ಳ ಆದಿ ಶೇಷನಿಗಾದರೂ ಅಸಾಧ್ಯವಾಗಿರುವುದು. ಅಪ್ಪ ದ್ವಾರಪಾಲಕ ಕಮಲರಾಜನು ರಾಮಲ್ಲಿ ಇರುವನು ತೋರಿಸು ಕಂದ ಎಂಬ ಮನಕ್ಕೆ ಆನಂದ. ನಮೋ ನಮೋ ಕುಸುಮ ಚಕ್ರವರ್ತಿ ಅಸಮ ಪೂಜಕರ ಕೀರ್ತಿ. ಅಮ್ಮ ನೀನು ಸ್ಥಿರಮಂತ್ರಿಯಾಗಿ ಮಾಡು. ಅಲ್ಲಿ ನೀನು ನಿನ್ನ ಹೆಸರೇನು? ಭಕ್ತನಿಂದ ಸ್ಥಳ ನಾವದು. ತಾನು ಒಬ್ಬ ರಾಜಪುತ್ರಿಯಾಗಿ ಕಾಣುತ್ತಿ ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಭಯಭ್ರಾಂತಿಯನ್ನು ನೀಗಿಸಿರವಾಗಿ ನನ್ನ ಸಮಯವನ್ನು ಕಾರಣವೇನು? ಒಂದು ಹುಳಿಯಲ್ಲಿ ಅವನ ಮುಂದೆ ನಿರ್ಧರಿಸಿಕೊಂಡಿಯ ಭಕ್ತನ ಗಾಂಧಿನಿ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ಮಾತನಾಡು. ಏನು ಚಂಪಾಗಿ ಭಾಗ್ಯವು ಬೇಡಲು ಬಂದಿರುವೆ ನಾನು, ಬೇಡಲು ಬಂದಿರುವೆ ನಾನು, ಹೃದಯದಿ ಜನಕ ಹೃದಯದಿ ದಾನ, ಹೃದಯದಿ ದಾನ, ಕೊಡಲಿಗೆ ಮಾರಾಯ, ಕೊಡಲಿಗೆ ಮಾರಾಯ, ಬೇಡಲು ಬಂದಿರುವೆ ನಾನು, ಬೇಡಲು ಬಂದಿರುವೆ ನಾನು, ಹೃದಯದಿ ಜನಕ. ಅದೇ ಬಡವಿಗೆ ಒಡೆಯನಾದ ರಾಜೇಂದ್ರ ನಸದ್ಗುಣ ಸಾಂದ್ರ, ನಾನು ಬಂದ ಕಾರ್ಯವನ್ನು ಕೈಗೂಡಿಸಿ ಕೊಡುವೆನೆಂದು ನಿಮ್ಮ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇಡು, ಅಭಯವನ್ನು ಕೊಡು ಭೂಪ. ಹಾಗೆ ಹೇಳುವನು ನನ್ನ ಮನದ ದಾಪ. ಅಮ್ಮ ಸಮಾಧಾನ ನಯನೆ ಹೇಳುತ್ತಲೇ ಹೇಳು. ಪೂರ್ವಕ್ಕೆ ಮೂಡ ಮೂಡನು ಪಶ್ಚಿಮಕ್ಕೆ ಉಮೇಶನು. ನೇರ ಪರ್ವತವ ಒಂದೇ ಅಲ್ಲ ಅನ್ನುವ ಮಹಾನವನು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತದ ಕೋಣಗಟ್ಟಿನ ಮೇಲೆ ಹುಟ್ಟಿರುತ್ತಬಹುದು. ಒಳಗಾಕಿನ ಮಧ್ಯೆ ತಣ್ಣಗಾದರೆ ಆಗಬಹುದು. ಸತ್ತು ಪುರುಷನು ಕೊಟ್ಟ ವಚನ ಮಾತು ಮಾತ್ರ ಎಂದರೆ ಬದಲಾಗಲಾರದು. ದೇವರಿಂದ ಮನದನ್ನು ಬಿಡದೇನಿರುವುದು ಅದರಂತೆ ನಾನು ತಪ್ಪನೆ ತೆಗೆದುಕೊಳ್ಳುತ್ತೀನಿ. ಮಾತೇ ಸತ್ಯವನ್ನು ಸಪ್ರೀತೆ. ಅಣ್ಣ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ಏನು ಚಂದ ಹಾಡಿದರು. ವಾಗಿ ಮೇವ ಪರಪಾಂಡವರ ಪ್ರೀತಿಯ ತಲೆಯೊಳಗೆ ವಾಗಿ ಮೇವ ಪರಪಾಂಡವರ ಪ್ರೀತಿಯ ಮನಸಿದ್ರು ಮತ್ತೆ ನೋಯರಾಗೆ, ಮನಸಿದ್ರು ಮತ್ತೆ ನೋಯರಾಗೆ, ಸರಿಯುವುದು ನೀಗೆ ಕಮಲೇಶ ಸೂರ್ಯಪ್ರಕಾಶ ನಾನುದಾರ ಅಂದರೆ ಹಸ್ತಿನಾವತಿಗೆ ದೊರೆಯಾದ ಧರ್ಮರಾಜ ಪತ್ನಿ ದ್ರೌಪದಿಯು ವೈಕುಂಠಕ್ಕೆ ಒಡೆಯರಾದ ಶ್ರೀಕೃಷ್ಣನೇ ನನ್ನ ಅಣ್ಣನು. ಅಂತ ಅಗ್ರಜನ ಮಗನಾದ ಮನ್ಮಥನಿಗೆ ತನ್ನೆಯನ್ನು ಬರೆದ ಸುಗ ಈ ಧರ್ಮಿಯು ಎಟ್ಟಬಿಟ್ಟ ತೆಗೆದವು ಮಾರನಿಗೆ ಸಲ್ಲುವ ನಲ್ಲೇರು ಇಲ್ಲಿ ದೊರೆಯಲಿಲ್ಲ. ಆದ ಕಾರಣ ನಿನ್ನ ಬಲ್ಲಿನ ವಾಕ್ಯಂ ಕೇಳಿ ನಿನ್ನಲ್ಲಿ ಕನ್ಯ ರತ್ನ ಇರುವುದೆಂದು ಬಂದಿರುವೆನು. ಕುಳ್ಳನಯನಾದ ಪ್ರತಿಯೊಮ್ಮೆಲ್ಲನೆ ಕುಳ್ಳ ಸರಣಿ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿನ್ನ ಮಗಳಿಗೆ ಮನ್ಮಥನೇ ಹೊರಜೋಡು. ರಾಜ, ನಾನು ಬೇಡಿಕೊಳ್ಳುವುದು ಸಹಜ. ಈ ನಗರದಲ್ಲಿ ಒಳ್ಳೆಯ ಸುತ್ತಕ್ಕೆ ಹತ್ತಿ ಮತ್ತೇನಾದರೂ ನಿನ್ನ ಮನದ ಕಾಲ ಹಿಡಿದಿದ್ದೆಂದು ನಾನು ಸ್ನೇಹವನ್ನು ಮಾಡದೆ ಹೇಳಿಯಲ್ಲ. ದ್ರೌಪದಿ, ನೀನು ಇದಕ್ಕಾಗಿ ರಂಭ ರೂಢಿಯನ್ನು ಮಾಡಿ
ಶಂಭರಾಧಿಪ ಕೃಷ್ಣನೆಂದರೆ ಸಾಮಾನ್ಯ ತಿಳಿಯಬೇಡ. ಇರಿವೆ ಮೊದಲು ಹಾನಿ ಕಡಿಮೆ. 84 ಲಕ್ಷ ಜೀವರಾಶಿಗಳ ನಡೆಬಿಡುವ ಮೂರ್ತಿಗೆ ನೀನು ಬೀಗನದ ಮೇಲೆ ಹೇಳ್ತಕ್ಕಂಥದ್ದೇನಿದೆ? ಹಬ್ಬಿಗೆ ಜೇನಿಟ್ಟಂತೆ ಆಗುವುದು. ಈ 56 ದೇಶಕ್ಕೆ ನೀನೇ ಅಧಿಕನಾಗುವೆ. ಮೊದಲನ್ನು ಮನ್ಮಥನಿಗೆ ಕೊಡು. ಅಂತವರ ಸಿಗಬೇಕಾದರೆ ನಿನ್ನ ಮಗಳು ಪುಣ್ಯವಂತಳೆ ಸರಿ. ಚತುರ್ಭುಜನಂದರೆ ವೀರಪಕ್ಷರ ಮಿತ್ರರು. ಆತನನ್ನು ಕಡಿಮೆ ಎಂದು ತಿಳಿಯಬೇಡ. ಸಂತೋಷದಿಂದ ನಿನ್ನ ಮಗಳನ್ನು ಕೊಡು. ಕಮಲೇಶ ನಿನ್ನನ್ನು ಜೀವನ ಆ ಭುವನೇಶ. ದ್ರೌಪದಿ ಚಂಪಾದಿಗೆ ಹುಡುಕಿ ವದನಿಯನ್ನ ಬಿಡುಬಡಿವ ಇಂದಿನಿಂದ ಬಂದು ತಮ್ಮ ಕಾಲು ಹಿಡಿದು ಬೇಡಿಕೊಂಡು ಮಾಡಿಕೊಟ್ಟರಂತೆ ಶುದ್ಧ ಖಂಡಿತವಾಗಿ ನಂಬೇರಿ ಅಂತಂದ್ರೆ ಮತ್ತೆ ಗಾಂಧಿಜಿ ಬೀಳುವುದಿಲ್ಲ ಸೂಚನೆ. ಅಣ್ಣಯ್ಯ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ಏನು ಚಂದ ಅಡಿಗೆ ಜನ ಹುಡುಗರ ಕಡಿಮೆ ಮಾಡಿ ನುಡಿಯಬೇಡ. ನಿನಗೆ ಮುಗಿದು ಬೇಡಿಕೊಳ್ಳುತ್ತೇನೆ. ಆ ಜಗತ್ಕಾರಣ ಮೂರ್ತ ಘೋಷ ಹುಡುಕುವುದು ನಿಮ್ಮ ಯೋಗ್ಯತೆ ಅಲ್ಲ. ಕೃಷ್ಣ ಅಂದರೆ ಸಾಮಾನ್ಯ ತಿಳಿಯಬೇಡ. ಸುಮ್ಮನೆ ನಿಂದಿದ ಮಾತುಗಳನ್ನಾಡಿ ದೋಷಕ್ಕೊಳಾಗಬೇಡ. ಮೊದಲು ಪಟ್ಟ ವಚನ ಮೇಲೆ ದೃಷ್ಟಿಡು. ಸುಮ್ಮನೆ ನಿಂದಿದ ಮಾತುಗಳನ್ನಾಡಿ ದೋಷಕ್ಕೊಳಾಗಬೇಡ. ನೀ ಕೋಪಂ ಬಿಡು, ಶಾಂತಂ ಕೊಡು. ರಾಯ ಕೈಯ ಚಂದಾಗಿ ಉಪದಗೆ ಶ್ರೀಪತೆ ನಾಂ ಕೊಡುವೆನು ಕಂತೆಯ ಉಪದಗೆ ಶ್ರೀಪತೆ ನಾಂ ಕೊಡುವೆನು ಕಂತೆಯ
ಅದೇನು ಚಂದ ಭಾಗ್ಯ ಕಮಲಭೂಪ ಚಂದ್ರನಿಗೆ ತೋರಲು ನಿಂದೆ ಮಾಡಿದಂತೆ ಭೂಮಿಯು ಸೂರ್ಯನನ್ನು ತಿರಸ್ಕರಿಸಿದಂತೆ ತಿಳಿದ ಕೃಷ್ಣನಿಗೆ ನಿಂದಿದ ಮಾತುಗಳನ್ನಾಡಿದರೆ ಆತನಿಗೆ ಕುಂದೇನಾರು ಬಂದಿದೆಯಾಗೆ ಸರ್ವ ಪಾಪಗಳಲ್ಲಿ ಪರಲೋಕವು ಅಧಿಕ ಪಾಪವಲ್ಲವೇ? ಹಾಗೆ ರಾಜ ಆ ಕೃಷ್ಣನು ತನ್ನ ಮಗನ ಪೂರ್ಣ ಹರಿಯದೆಂದು ಮಾತಾಡಿದೆಯಲ್ಲ, ಹೇಳುತ್ತೇನೆ ಕೇಳು. ಪರೋಪಕಾರಂ ಇದಂ ಶರೀರಂ ಎಂಬುವ ನ್ಯಾಯಾನುಸಾರವಾಗಿ ದೇವತೆಗಳನ್ನು ಸೆರೆ ಬಿಡಿಸುವುದಕ್ಕೆ ತನ್ನ ಮಗನನ್ನು ಶಿವನವರಿಗೆ ಯಾವುದನ್ನು ಕೊಟ್ಟನು, ದೇವತೆಗಳನ್ನು ರಕ್ಷಿಸನು. ಹಾಗೆ ರಾಜ ಅಜ್ಞಾನದಿಂದ ಸರ್ವಜ್ಞಾನ ಮೂರ್ತಿಗೆ ನಿಂದಿತ ಮಾತುಗಳನ್ನಾಡಿ ದೋಷಕ್ಕೊಳಗಾಗಬೇಡ. ನೀನಾಡಿದ ನಿಂದಿತ ಮಾತುಗಳು ಆ ಸಂರಕ್ಷಣಾ ಕರ್ತನಿಗೆ ತಿಳಿದಿದೆಯಾಗೆ ಇಂಥ ಬಿಡಿಗಳನ್ನು ಬಿಡು. ಇದರಿಂದ ಕೇಳು ಬರುವುದು ಬಹಳ ದೂರ ತಿಳಿದು ಮೊದಲು ಕೊಟ್ಟ ನಿರ್ದಿಷ್ಟಿಡು. ರಾಯ ಎದುರು ಎನ್ನುವ ನ್ಯಾಯ. ಆ ಹೇಳಪತಿ ಚಂದಾಗಿ ಮಾತನಾಡು. ವಾಗ್ದಾನ ಮಾಡಿದ್ದು ಕರಿಯ ಕಮಲಾವತಿ ಪಟ್ಟಣದಲ್ಲಿ ಕಮಲರಾಜನ ಪುತ್ರಿ ಇರುವಳೆಂದು ಪರಮೇಶ್ವರನ ಗೋಚರ ಮಾಡಿದರು. ಅದನ್ನು ಕೇಳಿ ಅಲ್ಲಿಗೆ ಹೋಗಿ ಆ ಕಮಲನ ಕಣ್ಣನ್ನು ಕೇಳಲು ನನಗೆ ಭಂಗಪಡಿಸಿ ಮರ್ಯಾದೆಯನ್ನು ಕಳೆದನು. ಈ ಮಾನಾಭಿಮಾನವನ್ನು ರಕ್ಷಿಸಿ ನನಗೆ ಬಂದ ಸಂಕಟವನ್ನು ದೂರ ಮಾಡುವ ಗೋವರ್ಧನ ಮುರಮರ್ದನ. ನಮಸ್ಕಾರ ಮಾಡಿದರೆ ಐಶ್ವರ್ಯ ವಸ್ತು ಪ್ರಾರಂಭ ಮಾಡಿ ಚೆನ್ನಾಗಿ ಹೇಳ್ತೀನಿ. ಅದೇನು ಭಾಗ್ಯ ಭಾಗ್ಯ
ಎಷ್ಟು ಮಂದಿ ಹೋಗ್ಬೋದು ಏನು ಎಂಥ ಕಾರ್ಯವನ್ನು ಮಾಡಿದ ತಾತ ನನ್ನ ಮಾತ ನಿನ್ನನ್ನು ದೊಡ್ಡ ಜಾನ ಸೋಲ ಕುಡಿದೇಳಿ ಕೃಷ್ಣನ ಮಗನಿಗೆ ಕೇಳಲು ಅದಕ್ಕೆ ನಾನು ಕಂಡವನ್ನು ಕೊಡುವುದನ್ನು ಬಂದು ಖಂಡಿತವಾಗಿ ಮಾತನಾಡಿದರೆ ತಾಯಿ ಅದಕ್ಕೆ ಸ್ತ್ರೀಯು ಜನ ಸಭೆಯಲ್ಲಿ ನಿಂತು ಬಾಯಿಯ ಹಸ್ತಮಗಳು ಆ ಭಂಡ ಮುಂಡಿಯಾದ ದ್ರೌಪದಿ ಸಭೆಗೆ ನೀನು ಹಂಚಿಕೊಳ್ಳಬೇಕು ಮಗಳೇ ನಿನ್ನ ಯಾಕೆ ಹೀರಗಳೇ ಜನಕ ಚೆನ್ನಾಗಿ ಹೇಳ್ತೀನಿ ಕೇಳುವಂತವರ ಏನ್ ಚಂದ ಇಂದಿರಾಕ್ಷೇದ ದ್ರೌಪದಿಯನ್ನು ಯಾತಕ್ಕೆ ಧರಿಸಿದೆ ಬಾಕಿ ಜನರನ್ನು ನಾನು ಲಗ್ನ ಮಾಡಿಕೊಳ್ಳುವೆ ಹೇಗೆ ಇಲ್ಲವೇ ನೀನು ಮಾಡಿಕೊಳ್ಳುವೆ ಹೇಗೆ ಎಲ್ಲ ಹುಚ್ಚು ಮಾತು ನಮ್ಮ ತಲುಪಣೆ ಎಲ್ಲ ಗಂಡನಲ್ಲಿ ಮಿಕ್ಕಿದ ಜನರನ್ನು ನನ್ನ ಪಿತರೆಂದು ಭಾವಿಸುವೆನು ದ್ರೌಪದಿಯನ್ನು ಕರೆಸಿ ನನ್ನನ್ನು ಕೊಡುತ್ತೇನೆಂದು ಹೇಳಿಕೊಂಡೇ ಇದಕ್ಕೇನೆಂದು ಆ ಹೇಯನ್ನ ಮೋಹನಗಳೇ ಚಂದಾಗಿ ಕೇಳೋ ನಿನ್ನ ನೆತ್ತಿಯ ಮೇಲೆ ಸಾಹಸ ಹಾರಿಲ್ಲ ಇಷ್ಟೊಂದು ಬಂದಕ್ಕೆ ನೀನು ಸಣ್ಣಾಗಿಯಾಗಿ ತಂದೆ ತಾಯಿಗಳ ಮಹತ್ತಿನಂತೆ ನಡೆಯುವುದು ಬಿಟ್ಟು ನಿನಗೆ ಸತ್ಯ ಮೂಡಿಸ್ತೀನಿ. ಇನ್ನು ಬೇಡ ಕೃಷ್ಣನ ಸುತ್ತಿನಂತೆ ಎತ್ತದು ಮಗಳೇ ಅತಿ ಸುಂದರೇ. ಜನಕ ಚೆನ್ನಾಗಿ ಹೇಳ್ತೀನಿ, ಅದೇನು ಚೆನ್ನಾಗಿ
ಜೀವವನ್ನು ಬಿಟ್ಟು ಬರೀ ಡಿಂಬಕ್ಕೆ ಲಗ್ನ ಮಾಡಿದರೆ ಆಮೇಲೆ ನನಗೆ ನೇಮಕ ಬೇಕು. ಆತನನ್ನು ಕಳಿಸಿ ಸಂತೋಷದಿಂದ ಲಗ್ನವನ್ನು ಮಾಡಿಕೊಂಡು ಸಂಚಯ ಪಂಥ ಮಾಡುವೆಯ ಜಡಮತಿಯೇ ಬೇರೆ ಎಂಬ ಮಾತನ್ನು ಸಾಧಿಸುವ ಪಶುವೇದಿಗೆ ಎಷ್ಟು ತಿಳಿಯಿತು. ಮಗನಿಗೆ ಕೊಟ್ಟರೆ ಸರಿ ರಾಜ್ಯದ ಹೊರಬರುವ ಕಾರು ಮೂರ್ಖಲೇನಿಂದ ಹಠವನ್ನು ಬಿಡು. ನಮ್ಮ ಸರಿ ಸಮಯ ರಾಜಪುತ್ರರಾಗುವ ಕಾಲದ ಬೈತಿರುವ ರಾಜಪುತ್ರರನ್ನು ವರಿಸುವುದಾದ ನನ್ನ ಮನೆಯ ಮುಂದೆ ಸಂಭ್ರಮದಿಂದ ಲಗ್ನವನ್ನು ಮಾಡಿಕೊಳ್ಳುತ್ತೇನೆ. ತಿಳಿಯದ ಹಠವನ್ನು ಸಾಧಿಸಿದವರಕ್ಕೆ ಹತ್ತಿ ಬಂದ ಬತ್ತಿ. ಹಾಗೆ ಜನಕ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ಏನು ಸಂಭಾವ್ಯ ಜರಿದು ನಿಂದಿಸುವುದು ಬೇಡ. ನನ್ನ ಪೂರ್ವದ ಸಂಗತಿ ನಿನಗೆ ಗೊತ್ತಿಲ್ಲ. ತಂದೆ ಹೇಳುತ್ತೀನಿ ಕೇಳು. ಇಂದಿನ ಜನ್ಮದಲ್ಲಿ ಪಂಚಬಾಣನು ವಿಷ್ಣು ಬಲರಾಮ ದೇವಕಿಯರು ನನ್ನ ಅತ್ತೆಯವರು, ಹನುಮಂತನೇ ನನ್ನ ಗಂಡನು. ಇದರಂತೆ ಪೂರ್ವದಲ್ಲಿತ್ತು ತಾತ, ಸುಳ್ಳಲ್ಲ ಈ ಮಾತ. ನಿನ್ನ ಪೂರ್ವದ ವೃತ್ತಾಂತವನ್ನು ಕೇಳಿ ಎನ್ನ ಬಂಗಾರ ಪುತ್ರಿಯಾದ ರತಿದೇವಿ ನಿನ್ನ ವಿಚಿತ್ರ ಚರಿತ್ರ ಮಾತು ಕೇಳಿ ನನ್ನ ಪರಮಾಶ್ಚರ್ಯವಾಯಿತು. ನನ್ನ ಪಡೆಯ ಮೇಲೆ ಕುಳಿತುಕೊಳ್ಳುವಂತಾದ್ಯಾರು ಇದುವರೆಗೆ ನಿನ್ನ ಸಮಾಚಾರವನ್ನು ಹೇಳಿ ಅಜ್ಞಾನದಿಂದ ದೂಷಣೆಯನ್ನು ಹೇಳಲು ಮಗನೇನಿನ ಪೂರ್ವ ವೃತ್ತಾಂತವನ್ನು ಕೇಳಿ ನನ್ನ ಮನಸ್ಸು ಸಂತೋಷಪಡಿಸಿದೆ. ಮಗನೇ ಅತಿ ಸುಂದರವೇ. ಹಾಗೆ ಜನಕ ಚೆನ್ನಾಗಿ ಹೇಳ್ತೀನಿ ಕೇಳುವಂತವರ
ಪಂಚಮಾನನು ಪಂಚಮುಖನ ವಂಚನೆಯಿಂದ ಸಂಚು ಮಾಡಿ ಪಂಚಶರದಿಂದ ಹೂಡಿ ಹೊಡೆಯಲು ಶಿವನು ಸಿಟ್ಟಿನಿಂದ ಸುಟ್ಟು ಭಸ್ಮ ಮಾಡಲು ನಾನು ದುಃಖದಿಂದ ಶಿವನಿಗೆ ಶರಗಟ್ಟಿ ಪ್ರತಿದಾನ ಬೇಡಲು ಆ ಹೊತ್ತಿಗೆ ನನ್ನ ಗಂಡನು ಲಕ್ಷ್ಮೀಧರದಿಂದ ಜಯಿಸಿ ಬರುವನೆಂದು ಹೇಳಿದ ಸಿಂಧು ಸೇನಾದ ಶಂಕರನ್ನು ಕೇಳುವಷ್ಟಕ್ಕೆ ನಾನು ಕನಕದೋಳು ಕಾಲವನ್ನು ನೋಡುತ್ತಿರಲು ಶಮರಾಸುರನೆಂಬ ರಾಕ್ಷಸನು ನನ್ನ ರೂಪ ಲಾವಣ್ಯವನ್ನು ನೋಡಿ ತನ್ನ ನಿಲಯಕ್ಕೆ ಎಳೆದುಕೊಂಡು ಹೋದನು. ಅಷ್ಟರಲ್ಲಿ ನನ್ನ ಕಾಂತನು ರುಕ್ಮಿಣಿಯ ಹೊಟ್ಟೆಯಲ್ಲಿ ಹುಟ್ಟಿ ಆ ರಕ್ಕಸಗಳನ್ನು ಕೊಲ್ಲಿ ನನ್ನನ್ನು ಏಕಾಂತಕ್ಕೆ ಕರೆಯಲು ಕಾಂತನು ಚಿಕ್ಕತನವಿದ್ದ ಕಾರಣ ಜನಹಪಾಸ್ಯವಾಯಿತೆಂದು ಮಾವನಾದ ಮಾಧವನನ್ನು ಕಲಿಸಲು ಆತನ ಹೇಳಿಕೆಯ ಪ್ರಕಾರ ನಾಲ್ವರು ಬಂದು ಕಮಲರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಪುನಃ ಲಗ್ನವಾಗುತ್ತದೆ ಎಂದು ಕೇಳುವಷ್ಟಕ್ಕೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವೆನು ತಂದೆ ಮನ್ಮಥನನ್ನು ಕರೆಸಿ ಸಂತೋಷದಿಂದ ಲಗ್ನವನ್ನು ಮಾಡಿಕೊಡು ಸಂಶಯ ಬಿಡು. ನಿನ್ನ ಪೂರ್ಣವನ್ನು ಪಾಂತವನ್ನು ಕೇಳಿ ನನ್ನ ಮನಸ್ಸು ಸಂತೋಷಪಡಿಸಿದೆ. ಮತ್ತೆ ತಡ ಮನ್ಮಥನನ್ನು ಕರೆಸಿ ಲಕ್ಷಣವನ್ನು ಮಾಡಿಕೊಡುತ್ತೇನೆ. ನಾನು ತಿಳಿಯದೆ ದ್ರೌಪದಿಗೆ ಅಂತದ್ದು ಸರ್ವತಾ ತಪ್ಪಾಯಿತು. ನಾನು ಬರುವುದಿಲ್ಲವೋ ನೀನೇ ಹೋಗಿ ಆ ಬಜೂರು ಪಾಂಡಿನಿಯ ಚರಣಕ್ಕೆ ಎರಗಿ ಮರ್ಯಾದೆಯಿಂದ ಕರೆದುಕೊಂಡು ಬರುವಂತೆ ನೀವು ಹೋಗುವುದು ಜಾಗ್ರತೆ. ಜನಕ ಚೆನ್ನಾಗಿ ಹೇಳ್ತೀನಿ ಕೇಳುವಂತ ಏನು ಚಂದ ಹಾಗೆ ಚಿದ್ದಿಯೋಳು ಹಿತದಿಂದ ಒಪ್ಪುವ ನರಸಪುರದ ವಾಸನಾದ ಶ್ರೀಪಾಕ್ಷ ಪಾದವನ್ನು ಸ್ಮರಿಸುತ್ತಾ ಆ ತಾಯಿಯ ಚರಣಕ್ಕೆ ಎರಗಿ ಪರಿಪರಿಯಿಂದ ಬೇಡಿಕೊಂಡು ಸಮಾಧಾನ ಪಡಿಸಿ ಕರೆದಿದ್ದ ತಾತ ಬೆಳಗಿನ ಮನದ ತಾಪ ನನ್ನ ತಂದೆಯು ಮನ್ಮಥನಿಗೆ ಕೊಡುತ್ತೇನೆ ಎಂದು ಹೇಳಿ ಕರೆದುಕೊಂಡು ಬಾಯೆಂದು ನನ್ನನ್ನು ಕಳಿಸಿರುವನು. ವಿಷ್ಣುವಿನ ಪಾದ ಸಾಕ್ಷಿಯಾಗಿ ಈ ಮಾತು ಸುಳ್ಳಲ್ಲ ಜನನಿ ತಿಳುಕೊಳ್ಳುತ್ತೇನೆ. ಆಹೇ ಶತಪುತ್ರ ಲೋಚನಾದರತಿ ದೇವಿ ಮನ್ಮಥನಿಗೆ ನಿನ್ನನ್ನು ಕೇಳಿದರೆ ಪರಿಪರಿಯಿಂದ ಬೀದು ಮರಿಯದನ್ನು ಕಳೆದನು. ಆಂಗೋಪುರದಿಂದ ಕೈ ಮುಟ್ಟಿಸಿ ದಬಿಸಿದನು. ಮರ್ಯಾದೆ ಕಳೆದುಕೊಂಡು ತಿರುಗಿ ಬರಲಾರದೆ ತಂಗಿ ನಹೋಮೋಹನಾಗಿ ದ್ರೌಪದಿ ಚೆನ್ನಾಗಿ ಹೇಳ್ತೀನಿ ಕೇಳು. ಅದೇ ಚೆನ್ನಾಗಿ ಹೇಳುವಂಥವಳು. Thank you.
ಬೈದುಗಟ್ಟಿದೆ ಹ. ಮರುಮರುಗಿ ಮನಸ್ಸಿನೋಡ್ಬಿಡಿ ಹ. ತಿರುಗಿ ನಿನ್ನನ್ನು ಕರೆಯಲಿಕ್ಕೆ ಮರ್ಯಾದೆ ಸಾಲದೆ ಹ. ಮುಖಕ್ಕಿನ್ನನಾಗಿ ನನ್ನನ್ನು ಕಳಿಸಿರೋರು ಹ. ಮಾತೆ ಮಗಳ ಮೇಲೆ ಅಂತಃಕರಣ ಬಿಟ್ಟು ಹ. ಹಿಂದಿನ ಸಿಟ್ಟನ್ನು ಬಿಟ್ಟು ಹ. ದಯಮಾಡಿ ನನ್ನ ಮಂದಿರಕ್ಕೆ ಬಾರ ಮಾತಾಡಿ ನಿನ್ನ ಶ್ರೀಪಾದಗಳಿಗೆ ಮಾತೆ ಬಿಡುತ್ತಿನ ಮನದ ಭ್ರಮೆ ಆಹೇ ರತಿದೇವಿ ದುರ್ಜನ ಅಂತಃಕರ ಉಟ್ಟಬಲ್ಲದೇನೆ ಉಚ್ಚಮ್ಮ ಪಯನ ಪಾನ ಭುಜಂಗನ ಕೇವಲ ವಿಷಯವರ್ಧನ ಅಂದರೆ ಸರ್ಪಕ್ಕೆ ವಿಷಯ ಕಮ್ಮಿ ಆಗಲೆಂದು ಹಾಲನ್ನು ಕುಡಿಸಿದರೆ ಹಾಲಿನ ಬಲತ್ಕಾರದಿಂದ ಮತ್ತಿಷ್ಟು ವಿಷ ಹೆಚ್ಚದಂತೆ ದುರ್ಜನಿಗೆ ಸುಮ ತುಂಬಿಸಿದರೆ ಮತ್ತಿಷ್ಟು ವೈರುತ್ತುಂಟಾಗುವ ಮಾತಂಗಿ ನನಗಿಷ್ಟೇ ಮರ್ಯಾದೆ ಸಾಕು ನಿಮ್ಮಪ್ಪ ನಮ್ಮ ಮೂರ್ಖನಿಗೆ ಸುಗುತ್ತು ಹುಟ್ಟುವುದಿಲ್ಲ ಅಂದರೆ ಮರ್ಯಾದೆ ಉಳಿಯುವುದಿಲ್ಲ ಸಾರ ಸಾಕ್ಷಿ ಬಿಡುವಿನ ಅಪೇಕ್ಷೆ ತಾಯಿ ದ್ರೌಪದ ತುಚ್ಛನರಿಗೆ ಅಂತಃಕರಣ ಹುಟ್ಟುವುದಿಲ್ಲವೆಂದು ಹೇಳಿದರೆ ನಾನೇನು ಒಡಪಡಲಾಗದೆ ತಾಯಿ ತಾವು ಮನುಷ್ಯನಿಗೆ ಸಿಟ್ಟು ಅಧಿಕವಾಗಿರುವುದು ಅವನಲ್ಲಿ ಸಂಪೂರ್ಣ ಅಂತಃಕರಣವಿರುವುದು ತಾವು ಮನುಷ್ಯನು ಮಧುರವಾಗಿ ಮೂರು ನಗೆಯಿಂದ ಮಾತನಾಡುವುದು ಅವನಲ್ಲಿ ಮೋಸದ ಮದುವೆಯೇ ತುಂಬಿರುವುದು ತಾಯಿ ನಾನೇನು ಹೇಳಲಿ ಹಲವು ಯೋಚನೆಯನ್ನು ಬಿಟ್ಟು ಹಿಂದಿನ ಸಿಟ್ಟನ್ನು ಬಿಟ್ಟು ದಯಮಾಡಿ ನನ್ನ ಮಂದಿರಕ್ಕೆ ಬಾರ ಮಾತಾಯಿ ನನ್ನ ತಂದೆಯು ನಿನಗೆ ಮರ್ಯಾದೆ ಕೊಡದಿದ್ದರೆ ಶ್ರೀ ವಿರೂಪಾಕ್ಷನ ಪಾದ ಸಾಕ್ಷಿಯಾಗಿ ನಾನೇ ನಿನ್ನ ಹಿಂದೆ ಬರುತ್ತೇನೆ. ಅಮ್ಮ ರತಿದೇವಿ ನೀನು ಕಳವಳಿಸಬೇಡ ನಡಿ ನಿನ್ನ ಹಿಂದೆ ಬರುತ್ತೇನೆ ನಿನ್ನ ತಂದೆ ಆಡಿದ ನಿಂದಿದ ಮಾತುಗಳನ್ನು ಒಂದು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿನ್ನ ಮುಖವನ್ನು ನೋಡಿ ನಿನ್ನ ಹಿಂದೆ ಬರುತ್ತೇನೆ ಶಿವಪಾಣಿ ನಿನ್ನನ್ನು ಬರೀಲಿ ಅಸೂಲ ಮಾಡಿ ಆ ಹೆಪ್ಪಿತನೆ ಚಿತ್ತಿಯೋಳು ಹಿತ್ತದಿಂದ ನರಸಪುರದ ವಾಸನಾದ ಶ್ರೀ ವಿರೂಪಾಕ್ಷನ ಪಾದವನ್ನು ಸ್ಮರಿಸುತ್ತಾ ಆ ತಾಯಿಯ ಚರಣಕ್ಕೆರಗಿ ಪರಿಪರಿಯಿಂದ ಬೇಡಿಕೊಂಡು ಸಮಾಧಾನ ಪಡಿಸಿ ಕರೆದು ತರುತ್ತೀನಿ ತಾತ ಬಿಡುತ್ತಿಲ್ಲ ಮನದ ತಾಪ. ಅಯ್ಯೋ ಎಲ್ಲ ಸಾರಥಿ ಕನ್ನಕ್ಕೆ ಹೋದ ದ್ರೌಪದಿಯು ಇದುವರೆಗೂ ಬರಲಿಲ್ಲ. ಹೇಗೆ ಮಾಡಲು ಸಾರಥಿ? ರುಕ್ಮಿಣಿಗೆ ಕೊಟ್ಟ ಭಾಷೆಯು ಇನ್ನೂ ಒಂದೇ ದಿವಸ ಉಳಿಯಿತು. ಅಯ್ಯೋ ಸಾಕು ಶಿವ, ದ್ರೌಪದಿಗೆ ಕನ್ಯೆಯು ದೊರೆಯಲಿಲ್ಲ, ಆ ಸಂಗತಿಯೂ ತಿಳಿಯಲಿಲ್ಲ. ಅಯ್ಯೋ ಶಂಕರ, ನಿನ್ನ ಸಕನಿಗೆ ಎಂಥ ಚಿಂತೆಯನ್ನುಂಟು ಮಾಡಿದೆ. ಎಲ್ಲ ಸಾರಥಿ, ವಚನ ಭ್ರಷ್ಟನಾಗಿ ಜನರಿಗೆ ಮುಖವನ್ನು ಹೇಗೆ ತೋರಿಸಲಿ? ದೊಡ್ಡ ಪರ್ವತವನ್ನೇರಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ. ಈ ಸುದ್ದಿಯನ್ನು ದಾನಮುಂಡ ತಿಳಿಸಬೇಡ ಸಾರಥಿ, ಹೋಗಲಿಲ್ಲ ಈ ಜಾಗೃತಿ. ಎಷ್ಟು ಗಾಬರಿಯಾಗಿ ಕುಳಿತಿರುವಿ? ನಿನ್ನ ಚಿಂತೆ ಬಿಡ ಯಾ ಅಣ್ಣಯ್ಯ. ಐಶ್ವರ್ಯವಷ್ಟು ಬಾರಮ್ಮ ತಂಗಿ, ಜಾತ ಪಕ್ಷಿಯು ಸ್ವಾತಿ ಮಳೆಯನ್ನೇ ನಿರೀಕ್ಷಿಸುವಂತೆ ನಾನು ನಿನ್ನ ಮಾತವನ್ನೇ ನಿರೀಕ್ಷಿಸುತ್ತಲಿದ್ದೆ. ಬಾರಮ್ಮ ತಂಗಿ, ನಿನ್ನ ಮುಖವನ್ನು ನೋಡಿದರೆ ಪೌರ್ಣಮಿ ಚಂದಿರನಂತೆ ಬೆಳಕಾರುತ್ತದೆ. ನೀ ಹೋದ ಕಾರ್ಯದ ಸಂಗತಿ ಏನಾಯಿತು? ತಂಗಿ, ನನ್ನ ಮುಂದ ಸಾಂಗವಾಗಿ ತಿಳಿಸು. ನನ್ನ ಮನಸ್ಸಿನ ಸಂಶಯ ಬಿಡಿಸು ತಂಗಿ, ಪಾಂಡವರ ತಂಗಿ. ಅಣ್ಣ ಚೆನ್ನಾಗಿ ಹೇಳ್ತೀವಿ, ಕೇಳುವಂತ ಅದೇನು ಚೆನ್ನಾಗಿ ಹೇಳುವ ಭಾಗ್ಯಾಗಿ. ಕಂಬಳ
ಆ ಹೇ ಪಶುಪತಿ ಮಿತ್ರರಾದ ಅಣ್ಣ ಹಾ. ಯಾವ ಕುಲದ ಗಣ್ಯ ಹಾ. ನಾರದರ ವಚನದ ಪ್ರಕಾರ ಹಾ. ಕಮಲಾವತಿಗೆ ತೆರಳಿ ಹಾ. ಆ ಕಮಲರಾಜನ ಮಗಳಾದ ದೇವಿಯನ್ನು ಹಾ. ಗುರ್ತು ಮಾಡಿ ಹಾ. ನಾಡಿನ ಉದ್ದಕ್ಕೆ ಲಗ್ನವನ್ನು ನಿಶ್ಚಯ ಮಾಡಿ ಬಂದಿರುವೇನು ಹಾ. ಅಣ್ಣ ಹಾ. ತಡನಾಡಿನ ಬಂಧು ಬಳವನ್ನು ಕೂಡಿಸಿಕೊಂಡು ಹಾ. ಸಂತೋಷದ ಲಗ್ನವನ್ನು ಮಾಡಿಕೊಂಡು ಬರುವುದೇ ಸರ್ವಸೈನ ಹಾ. ಇನ್ಯಾತಕ್ಕೆ ವ್ಯಸನ ಬಳಿರೆ ತಂಗಿ ಹಾ. ನಿನ್ನ ಶೌರ್ಯ ಧೈರ್ಯ ಸಾಹಸಕ್ಕೆ ಮೂರು ಲೋಕದೊಳಗೆ ಯಾರನ್ನೂ ಕಾಣಲಿಲ್ಲ ಹಾ. ನಿರೋಜಲೋಚನೆ ಹಾ. ನಿನ್ನ ಸಾಹಸಕ್ಕೆ ಈ ಮಾರಾಪಿತನು ಯಾತಕ್ಕೆ ಬಾರದು ಹಾ. ತಂಗಿ ನನ್ನ ವಚನವನ್ನು ನಡೆಸಿಕೊಟ್ಟೆ ಹಾ. ಬಾರಮ್ಮ ತಂಗಿ ಹಾ. ಇದ್ದರೆ ನಿನ್ನಂತ ಅನುಜಾತಳಿರಬೇಕು ಹಾ. ಬಾಹುರ್ಯ ಭೂಪತಿ ಪಾಂಡವರ ಮೊಡಲಿ ನಿನ್ನ ಪಾಲಿಗೆ ಕೀರ್ತಿಯಲ್ಪಡಲಿ ಹಾ. ನಿನ್ನ ತಡಗಾತಕ್ಕೆ ಹಾ. ಜಡಜಾಕ್ಷರ ಲಗ್ನಕ್ಕೆ ಸರ್ವನು ಒಡಗೂಡಿ ಹಾ. ಸಂಭ್ರಮದಿಂದ ಹೋಗೋಣ ನಡೆಯ ಕುಡಿದಾಗ ಮೊದಲಿ ಪೂರ್ಣಚಂದ್ರ ಮಾದರಿ ಹರಿ ಕಂಸಾರಿ ಹಾ. ನೀನಾಡಿದ ಮಾತು ನಿಜವೇ ಸರಿ ಹಾ. ಪರಂತು ಅರ್ಜುನನನ್ನು ವಾಸಿಕ್ಕಿಲ್ಲಿ ಹೇಳದೆ ಬಿಟ್ಟು ಬಂದಿರುತ್ತೇನೆ ಹಾ. ನಾನು ಒಂದು ಕ್ಷಣವೇ ಹಾ. ಕ್ರೋಧವನ್ನು ತಾಳಿ ಬಿಡುವನೋ ಏನು ಹಾ. ನನ್ನ ಕ್ಷೇತ್ರನ ಮಾಡಿಬಿಡುವನೋ ಏನು ಹಾ. ಇದು ಮಾತ್ರ ಗಣವಾಗುತ್ತದೆ ಹಾ. ನಿನ್ನ ಪಾದದ ಗ್ರಹಣ ಯಾಗಿರುವುದೋ ಏನು ಹಾ. ಬೇಕಾದಲ್ಲ ಪಾತ್ರದಲ್ಲಿ ಹೋಗುತ್ತೇನೆ ಹಾ. ಅಪ್ಪಣೆಯನ್ನು ಕೊಡು ಅಧ್ಯಕ್ಷ ನಿನ್ನ ಅಪೇಕ್ಷ ಆ ಹೇ ಸರ್ವಸುಖಕೇರೋ ಸಖಿಮಣಿಯಾದ ಸಾರಜಾಕ್ಷಿ ಹಾ. ನಿನ್ನ ಸೌರ್ಯಸಾಗಿಯು ಶಿರಚ್ಛೇದನ ಮಾಡುವೆನೆಂದು ಸಂಶಯ ಮಾಡುವೆಯ ಹಾ. ನಾನು ಸಂಚು ಮಾಡಿ ಹಂಚಿಕೆಯಿಂದ ಮುಂಚೆಯೇ ಬಿಟ್ಟುವಂತೆ ಹಾ. ಪಟ್ಟನೆ ಲಗ್ನ ಪತ್ರವನ್ನು ಸೃಷ್ಟಿಸಿ ಶಕುಂತಲ ಶ್ರೇಷ್ಠರ ಕೂಡ ಕಳುಹಿಸುತ್ತೇನೆ ಹಾ. ನೀನು ಕಳವಳ ಪಡದೆ ಕಣ್ಣೀರು ಸುರಿಸದೆ ಹಾ. ನಿನ್ನ ಕಾಂತನಂ ಕಾಣುವಂತಾಗಿಯಾದ ತಂಗಿ ಶಿವಾಂಗಿ ಅರ್ಜುನ